गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। सृष्टिस्थित्यप्येह नियतिदृशितमो बन्धमोक्षाश्च यस्मादस्य श्रीब्रह्मरुद्रप्रभृतिसुरनरद्वीषशत्रुवात्मकस्य विष्णोर्व्यस्ता समस्ता सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेत् तं महान्तम्। जन्माद्यस्य यतोन्मयादितरतश्चार्थेष्वभिज्ञस्वराट् तेने ब्रह्महृदायादिकवये मुह्यन्ति यं सूरयः। तेजो वारिमृधां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। योऽन्तः प्रविश्य मम वाचमिमां प्रसुप्तां सञ्जीवयत्यखिलशक्तिधरस्वधाम्ना अन्यां च हस्तचरणश्रवणत्वगादीन् प्राणान् नमो भगवते पुरुषाय तुभ्यं। श्रवणं कीर्तनं विष्णो स्मरणं पादसेवनम् अर्चनं वन्दनं दास्यं सख्यमात्मनिवेदनम्। कृष्णाय वासुदेवाय हरये परमात्मने प्रणतः क्लेशनाशाय गोविन्दाय नमो नमः। श्रीगुरुभ्यो नमः। ಶ್ರೀಮದ್ಭಾಗವತ ಅದರಲ್ಲಿ ದ್ವಿತೀಯ ಸ್ಕಂದ, ಅದರಲ್ಲಿ 5ನೇ ಅಧ್ಯಾಯ ನೋಡ್ತಾ ಇದ್ದೀವಿ. 5ನೇ ಅಧ್ಯಾಯದಲ್ಲಿ 15 ಶ್ಲೋಕ ಆಗಿದೆ. 16ನೇದು ಅಂದ್ರೆ ಇಲ್ಲಿ ಪ್ರಸಂಗ ಇಷ್ಟೇ ಇತ್ತು. ಪರೀಕ್ಷಿತ್ ರಾಜ ಶುಕಾಚಾರ್ಯರನ್ನ ಪ್ರಶ್ನೆ ಮಾಡ್ತಾರೆ, ಪರಮಾತ್ಮ ಸೃಷ್ಟಿಯನ್ನು ಹೇಗೆ ಮಾಡ್ತಾನೆ ಅಂದ್ರೆ ಪ್ರಕೃತಿಯನ್ನು ಇಟ್ಟುಕೊಂಡು ಮಾಡ್ತಾನೆ ಅಂತ ನೋಡಿದ್ದೀವಿ. ಪ್ರಕೃತಿ ಅದು ಉಪಾದಾನ ಕಾರಣ. ಯಾವುದು ಪರಿವರ್ತನೆ ಹೊಂದುತ್ತದೋ ಅದನ್ನು ಉಪಾದಾನ ಕಾರಣ ಅಂತ ಕರೀತಾರೆ. ಘಟ ಮಾಡಬೇಕು ಅಂದ್ರೆ ಮಣ್ಣು ಮಡಿಕೆ ಆಯ್ತು, ಮಣ್ಣು ವಿಕಾರ ಹೊಂದಿತ್ತು, ಮಣ್ಣೇ ಟ್ರಾನ್ಸ್ಫಾರ್ಮ್ ಆಗಿ ಮಡಿಕೆ ಆಯ್ತು. ಅದೇ ತರ ಅಡಿಗೆ ಮಾಡುವಾಗ ಅಕ್ಕಿ ಟ್ರಾನ್ಸ್ಫಾರ್ಮ್ ಆಗಿ ಅನ್ನ ಆಯ್ತು, ಅಕ್ಕಿಯೇ ಅನ್ನವಾದದ್ದು. ಹೇಗೋ ಅದೇ ತರ ಈ ಜಗತ್ತಿನ ನಿರ್ಮಾಣ ಹೇಗಾಯಿತು ಹಾಗೆಂದ್ರೆ ಅದು ಪ್ರಕೃತಿಯೇ. ಪ್ರಕೃತಿ ಅಂದ್ರೆ ಜಡ ಪ್ರಕೃತಿ. ಜಡ ಪ್ರಕೃತಿಯಲ್ಲಿ 3 ಗುಣ, ಸತ್ವಗುಣ, ರಜೋಗುಣ, ತಮೋಗುಣ ಅಂತ. ಅದೇ ವಿಕಾರ ಹೊಂದಿ ಮಹತ್ತತ್ವ, ಅಹಂಕಾರ ತತ್ವ, ಪಂಚಭೂತಗಳು, ಪಂಚ ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು, ಮನಸ್ಸು, ಪಂಚ ತನ್ಮಾತ್ರೆಗಳು ಅಂತ ವಿಕಾರ ಹೊಂದಿ ಈ ಬ್ರಹ್ಮಾಂಡದ ಸೃಷ್ಟಿ, ಶರೀರದ ಸೃಷ್ಟಿ ಎಲ್ಲ ಅದರಿಂದಲೇ ಆದದ್ದು ಅಂತ. ಸೊ ಇಲ್ಲಿ ಪರೀಕ್ಷಿತ ರಾಜನ ಪ್ರಶ್ನೆ, ಪರಮಾತ್ಮ ಈ 3 ಗುಣಗಳನ್ನು ಸತ್ವಗುಣ, ರಜೋಗುಣ, ತಮೋಗುಣವನ್ನ ಒಟ್ಟಿಗೆ ತಗೋತಾನೋ ಅಥವಾ ಒಂದೊಂದೇ ತೆಗೆದುಕೊಳ್ತಾನೋ ಹಾಗೆ ಅಂತ ಪ್ರಶ್ನೆ ಮಾಡಿದಾಗ ಶುಕಾಚಾರ್ಯರು ಈ ಪ್ರಶ್ನೆಗೆ ಉತ್ತರವಾಗಿ ನಾರದರು ಇದೇ ಪ್ರಶ್ನೆಯನ್ನ ಮಾಡಿದರು ಬ್ರಹ್ಮದೇವರ ಹತ್ರ. ಆಗ ಬ್ರಹ್ಮದೇವರು ಏನು ಉತ್ತರ ಕೊಟ್ಟರು ಅದನ್ನ ನಾನು ನಿನಗೆ ತಿಳಿಸ್ತೇನೆ ಅಂತ ಹೇಳಿ ಬ್ರಹ್ಮದೇವರಿಗೂ ನಾರದರಿಗೂ ನಡೆದ ಸಂವಾದವನ್ನ ಹೇಳ್ತಾ ಇದ್ದಾರೆ. ಮೊದಲು ಬಂದು ನಾರದರು ಬ್ರಹ್ಮದೇವರನ್ನು ಹೊಗಳ್ತಾರೆ, ನೀವೇ ಸೃಷ್ಟಿಕರ್ತರು, ಎಲ್ಲರನ್ನೂ ಸೃಷ್ಟಿ ಮಾಡಿದವರು ನೀವು ನೋಡಿದರೆ ಯಾರನ್ನೋ ಧ್ಯಾನ ಮಾಡ್ತಾ ಇದ್ರಿ, ನಾವು ಹೇಗೆ ಅರ್ಥ ಮಾಡಿಕೊಳ್ಳೋದು ಅಂತ ಪ್ರಶ್ನೆ ಮಾಡಿದಾಗ ಬ್ರಹ್ಮದೇವರು ಸ್ನಾನ ಮಾಡಿ ವಾಸುದೇವ ಮಂತ್ರವನ್ನ ವಿಶೇಷವಾಗಿ ಜಪ ಮಾಡಿ, ಯಾಕೆ ಮಿಥ್ಯಾವಾದವನ್ನು ಕೇಳಿದ್ರು. ನಾನೇ ಸೃಷ್ಟಿಕರ್ತ, ನೋಡಿ ಆ ಶಬ್ದನೇ ಅವರಿಗೆ ಅಲರ್ಜಿ. ನಾನು ಆ ಶಬ್ದನೇ ಅಲರ್ಜಿ. ನಾನು ಸೃಷ್ಟಿಕರ್ತ ಅಲ್ಲಪ್ಪ, ಪರಮಾತ್ಮ ಇದ್ದಾನೆ, ನನ್ನನ್ನು ನಿಯಮನ ಮಾಡತಕ್ಕ ಪರಮಾತ್ಮ ಒಬ್ಬ ಇದ್ದಾನೆ, ಅವನೇ ಸೃಷ್ಟಿಕರ್ತ ಹಾಗೆಂತೆಲ್ಲ ಹೇಳಿ, ನಾರಾಯಣ ಪರಾವೇದಾಹ ನಾರಾಯಣ ದೇವಾ ನಾರಾಯಣಾಂಗಜಾಹ ನಾರಾಯಣ ಪರಾಲೋಕಾಹ ನಾರಾಯಣ ಪರಾಮಖಾಹ. ಹಿರಣ್ಯಗರ್ಭ ಅಂತಲ್ಲ ಏನು ವೇದ ಮಂತ್ರಗಳು ಹೇಳ್ತಾ ಇದೆ, ವೇದಗಳಲ್ಲಿ ಅನೇಕ ಕಡೆ ಹಿರಣ್ಯಗರ್ಭ ಅಂತಲ್ಲ ಬರುತ್ತದೆ. ಅದೆಲ್ಲವೂ ಕೂಡ ಪರಮಾತ್ಮನನ್ನ ಹೇಳತಕ್ಕ ಶಬ್ದಗಳು ಅಂತ ತಿಳಿ. ಅವನೇ ಪರಮ ಮುಖ್ಯ ವೃತ್ತಿಯಿಂದ ಎಲ್ಲಾ ಶಬ್ದದ ಪ್ರತಿಪಾದ್ಯನಾಗಿದ್ದಾನೆ ಹಾಗೆಂತ ನೋಡಿ. ಇದು ಒಂದು ರೀತಿಯಾಗಿ ಭಗವದ್ಗೀತೆಯ ವಿಸ್ತಾರ ರೂಪ ಇದೆ. ಭಗವದ್ಗೀತೆಯಲ್ಲಿ ನಾವು ನೋಡಿದ್ದೀವಿ, ಪರಮಾತ್ಮ ಈ 3 ಗುಣಗಳಿಂದ ಹೇಗೆ ಪ್ರಕೃತಿಯನ್ನ ಬಂಧನ ಮಾಡ್ತಾನೆ, ಪ್ರಕೃತಿಯಿಂದ ಹೇಗೆ ನಮ್ಮನ್ನ ಬಂಧನ ಮಾಡ್ತಾನೆ. ಪ್ರಕೃತಿಯಿಂದ ಅಂದ್ರೆ ಸತ್ವಗುಣ, ರಜೋಗುಣ, ತಮೋಗುಣಗಳಿಂದ ಜೀವರನ್ನ ಬ್ರಹ್ಮದೇವರಿಂದ ಶುರು ಮಾಡಿ ತೃಣ ಪರ್ಯಂತ ಎಲ್ಲಾ ಜೀವರನ್ನು ಕೂಡ ಪರಮಾತ್ಮ ಬಂಧನದಲ್ಲಿ ಇಟ್ಟಿದ್ದಾನೆ.
ಪ್ರಕೃತಿಯ ಬಂಧನ ಅಂತ ಕರೀತಾರೆ ಅದನ್ನು. ಅದನ್ನ ಹೇಗೆ ಮಾಡ್ತಾನೆ, ಆ ಪ್ರಕೃತಿಯಿಂದ ಹೇಗೆ ಉತ್ಪನ್ನವಾಯಿತು ಎಂಬ ಒಂದು ವಿಚಾರ ಇಲ್ಲಿ ಸ್ಪಷ್ಟ ಆಗ್ತಾ ಇದೆ ನಮಗೆ. ಈ ರೀತಿಯಾಗಿ ವೇದಗಳು ನಾರಾಯಣನನ್ನೇ ಹೇಳ್ತಾ ಇದ್ದಾರೆ. ದೇವತೆಗಳು ಎಲ್ಲರೂ ಕೂಡ ಬ್ರಹ್ಮದೇವರಿಂದ ಶುರು ಮಾಡಿ ಎಲ್ಲರೂ ಕೂಡ ಪರಮಾತ್ಮನ ಅಂಗದಿಂದಲೇ ಹುಟ್ಟಿ ಬಂದರು. ನಾರಾಯಣ ಪರ ಲೋಕಾಹ ಹಾಗೆ ಅಂತ. ಅಂದರೆ ವೇದ ಪ್ರತಿಪಾದ್ಯ ಭೂರಾದಯ ಸ್ತ್ರೀಲೋಕ ಅಪಿ ನಾರಾಯಣ ಅಪೇಕ್ಷೆಯ ಅಮುಖ್ಯಾಹ. ಯಾವುದೇ ಲೋಕ ಇರಲಿ, ಅದು ಅದು ಪರಮಾತ್ಮನ ವಾಸಸ್ಥಾನ, ಅದರಿಂದ ಅದು ಹಿರಿದಾಗಿದೆ ಹೊರತು ಅದು ತಾನಾಗಿ ತನ್ನ ಸ್ವಂತ ಸಾಮರ್ಥ್ಯದಿಂದ ಅದಕ್ಕೆ ಏನು ಬೆಲೆನೇ ಇಲ್ಲ. ಎಲ್ಲವೂ ಕೂಡ ಪರಮಾತ್ಮನ ವಾಸಸ್ಥಾನ ಆಗಿದೆ, ಅದರಿಂದ ಅದಷ್ಟು ವಿಶಿಷ್ಟವಾಗಿದೆ ಹಾಗೆ ಅಂತ. ನಾರಾಯಣ ಪರ ಲೋಕಾಹ, ನಾರಾಯಣ ಪರ ಮಖಾಹ ಅಂದರೆ ಎಲ್ಲ ಯಜ್ಞಗಳು ಕೂಡ ನಾರಾಯಣನನ್ನು ಕುರಿತಾಗಿಯೇ ಇದೆ. ಜ್ಞಾನ ಯಜ್ಞ, ತಪೋ ಯಜ್ಞ, ಧ್ಯಾನ ಯಜ್ಞ, ಯಾವ್ಯಾವ ಯಜ್ಞ ಇದೆಯೋ ಎಲ್ಲ ಯಜ್ಞವೂ ಕೂಡ ಪರಮಾತ್ಮನನ್ನು ಉದ್ದೇಶಿಸಿಯೇ ಇದೆ ಹಾಗೆಂತ ಹೇಳಿ 16ನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ನಾರಾಯಣ ಪರೋ ಯೋಗೋ ನಾರಾಯಣ ಪರಂ ತಪಃ ನಾರಾಯಣ ಪರಂ ಜ್ಞಾನಂ ನಾರಾಯಣ ಪರಾಗತಿ. ಯೋಗ ಅಂದರೆ ಏನು ಅಷ್ಟಾಂಗ ಯೋಗ ಅಂತ ಕರೀತಾರೆ, ಆ ಯೋಗವು ಕೂಡ ನಾರಾಯಣನನ್ನ ಉದ್ದೇಶ ಮಾಡಿಯೇ ಇದೆ. ಅಂದರೆ ಧ್ಯಾನ, ಸಮಾಧಿ ಅದೆಲ್ಲ ಪರಮಾತ್ಮನನ್ನೇ ಧ್ಯಾನ ಮಾಡಬೇಕು, ಸಮಾಧಿ ಅವಸ್ಥೆಯಲ್ಲೂ ಕೂಡ ಪರಮಾತ್ಮನನ್ನೇ ಚಿಂತನೆ ಮಾಡಬೇಕು ಬಾ ಹಿನ್ನೆಲೆಯಲ್ಲಿ ಹೊರಟದ್ದೇ ಅಷ್ಟಾಂಗ ಯೋಗಗಳು ಹಾಗೆ ಅಂತ. ನಾರಾಯಣ ಪರಂ ತಪಃ. ಇನ್ನು ಏವಂ ತಪಃ ನಾರಾಯಣ ಏವ ಪರಃ ಸ್ವಪೂಜ್ಯೇಷು ಉತ್ತಮಃ ಯಸ್ಯ ಅಂತ ಅರ್ಥ. ಅಂದರೆ ದೊಡ್ಡವರನ್ನ ಪೂಜೆ ಅಂತ ಏನ್ ಮಾಡ್ತೀವಿ ಅದೆಲ್ಲವೂ ಕೂಡ ನಾರಾಯಣನ ಕುರಿತಾಗಿಯೇ ಇರುತ್ತದೆ. ತಂದೆ ತಾಯಿಯರ ಪೂಜೆ ಅದು ಕೂಡ ಲಕ್ಷ್ಮೀನಾರಾಯಣರ ಪೂಜೆ ಅಂತ ಚಿಂತನೆ ಮಾಡಬೇಕು. ಗುರುಗಳ ಪೂಜೆ ಅದು ಕೂಡ ದೇವರ ಪೂಜೆ ಅಂತಾನೆ ಚಿಂತನೆ ಮಾಡಬೇಕು. ನಾರಾಯಣ ಪರಂ ತಪಃ ನಾರಾಯಣ ಪರಂ ಜ್ಞಾನಂ. ಮುಖ್ಯವಾಗಿ ನಾವು ತಿಳಿಯಬೇಕಾದ್ದು ನಾರಾಯಣನನ್ನೇ. ನಾವೇನೇ ಸ್ಕೂಲು, ಕಾಲೇಜು, ಜಾಬಲ್ಲಿ ಕಲಿತರೂ ಕೂಡ ದೇವರನ್ನ ತಿಳಿದಷ್ಟು ಸರಿಸಾಟಿ ಆಗೋದಿಲ್ಲ. ನಾರಾಯಣ ಪರಂ ಜ್ಞಾನಂ ನಾರಾಯಣ ಪರ ಗತಿ. ಅದೇ ತರ ನಮಗೆ ದುಡ್ಡಿನಿಂದ ಗತಿ, ವಿದ್ಯೆಯಿಂದ ಗತಿ ಅಂತ ಏನೇನೋ ಅಧಿಕಾರದಿಂದ ಗತಿ ಅಂತ ಹೇಳ್ಬೋದು. ಆದ್ರೆ ನಮಗೆ ಮುಖ್ಯ ಗತಿ ಅಂದರೆ ಯಾರು? ಪರಮಾತ್ಮನೇ ಹಾಗೆ ಅಂತ. ಇಷ್ಟು ಹೇಳಿ ತಸ್ಯಾಪಿ ದ್ರಷ್ಟುರೀಶಸ್ಯ ಕೂಟಸ್ಥಸ್ಯ ಅಖಿಲಾತ್ಮನಃ ಸೃಜ್ಯಂ ಸೃಜಾಮಿ ಸೃಷ್ಟೋಹಂ ಈಕ್ಷ್ಯೈವ ಅಭಿಚೋದಿತಃ. ಇದ್ರ ಮೇಲೆ ಒಂದು ಪ್ರಶ್ನೆ. ಅಲ್ಲ, ನೀವು ನಾರದರು ಕೇಳ್ತಾರಂತ ಇಟ್ಕೊಳ್ಳೋಣ ಬ್ರಹ್ಮದೇವರನ್ನು. ನೀವು ಕರ್ತ ಅಲ್ಲ ಹಾಗೆ ಅಂದ್ರೆ ಬ್ರಹ್ಮೈವ ಕರ್ತ, ಬ್ರಹ್ಮದೇವರೇ ಸೃಷ್ಟಿ ಮಾಡ್ತಾರೆ ಅಂತ ಪುರಾಣಗಳಲ್ಲೆಲ್ಲ ಪ್ರಸಿದ್ಧಿ ಇದಲ್ಲ, ಅದು ಹೇಗೆ ಅದು? ನೀವು ನೋಡಿದರೆ ನಾನು ಸೃಷ್ಟಿ ಮಾಡುವನಲ್ಲ, ಪರಮಾತ್ಮ ಒಳಗಿದ್ದ ಮಾಡ್ತಾನೆ ಅಂತ ಹೇಳ್ತಾ ಇದ್ದೀರಿ. ಹಾಗಿದ್ರೆ ಪುರಾಣದಲ್ಲಿ ಬ್ರಹ್ಮದೇವರು ಸೃಷ್ಟಿ ಮಾಡಿದ್ರು ಅಂತೆಲ್ಲ ಇದಲ್ಲ, ಆ ವಾಕ್ಯಗಳಿಗೆಲ್ಲ ಏನ್ ಅರ್ಥ ಮತ್ತೆ ಹಾಗೆ ಅಂತ ಪ್ರಶ್ನೆ ಮಾಡಿದರೆ ಅದಕ್ಕೆ ಬ್ರಹ್ಮದೇವರು ಈ ಶ್ಲೋಕದಲ್ಲಿ ಉತ್ತರ ಹೇಳ್ತಾ ಇದ್ದಾರೆ. ತಸ್ಯಾಪಿ ದ್ರಷ್ಟುಹು ಈಶಸ್ಯ ತಸ್ಯಾಪಿ ಅವಾಪ್ತ ಸಮಸ್ತ ಕಾಮತೆಯ ಸ್ವಪ್ರಯೋಜನ ಶೂನ್ಯಸ್ಯಾಪಿ. ಪರಮಾತ್ಮ ಏನಾಗಿದ್ದಾನೆ? ಅವನಿಗೆ ಯಾವ ಪ್ರಯೋಜನವೂ ಇಲ್ಲ. ಈ ಜಗತ್ತನ್ನ ನನ್ನ ಮುಖಾಂತರ ಸೃಷ್ಟಿ ಮಾಡಿ, ರುದ್ರದೇವರ ಮುಖಾಂತರ ಸಂಹಾರ ಮಾಡಿ, ನಾಶ ಮಾಡಿ, ದೇವರಿಗೆ ಏನು ಪ್ರಯೋಜನ? ದೇವರಿಗೆ ಯತ್ರ ತ್ರಿಸರ್ಗೋ ಮೃಷ ಅಂತ ಮೊದಲನೇ ಶ್ಲೋಕದಲ್ಲಿ ಹೇಳಿದರು. ಈ ಲೋಕದ ಸೃಷ್ಟಿ ಸ್ಥಿತಿ ಸಂಹಾರ ಮಾಡುವುದರಿಂದ ದೇವರಿಗೆ ಯಾವ ಪ್ರಯೋಜನವೂ ಇಲ್ಲ. ಆದರೂ ಕೂಡ ದ್ರಷ್ಟುಹು ಕಾರ್ಯಕಾರಣಾದೇಹೆ ಈಶಸ್ಯ, ಎಲ್ಲವನ್ನು ಮಾಡತಕ್ಕವನು, ಕಾರ್ಯದಲ್ಲೂ ಕಾರಣದಲ್ಲೂ ಇದ್ದು ಎಲ್ಲವನ್ನು ಸೃಷ್ಟಿ ಸ್ಥಿತಿ ಸಂಹಾರವನ್ನು ಮಾಡುವ ಆ ಈಶ್ವರ ಇದ್ದಾನಲ್ಲ, ಈಶಸ್ಯ ತದ್ವಸ್ತು ಪ್ರೇರಕಸ್ಯ, ಅವನೇ ಪ್ರೇರಕನಾಗಿ ಇದ್ದಾನೆ. ಅವನು ಹೇಗಿದ್ದಾನೆ? ಅವನು ಕೂಟಸ್ಥ, ನಿರ್ವಿಕಾರನಾಗಿದ್ದಾನೆ. ನಿರ್ವಿಕಾರಸ್ಯ ಅಖಿಲಾತ್ಮನಃ. ಅಖಿಲಾತ್ಮನಃ ಅಂದರೆ ಎಲ್ಲರ ಅಂತರ್ಯಾಮಿ ಇರತಕ್ಕವನು ಅಂತ ಅರ್ಥ. ನೋಡಿ, ನಮ್ಮಲ್ಲಿ ಅಂತರ್ಯಾಮಿ ಶಬ್ದವನ್ನ ಏನೋ ಆಚಾರ್ಯರು ಹೊಸದಾಗಿ ಹೇಳಿದರು ಅಂತ ನಾವು ತಿಳಿತೀವಿ. ಇಲ್ಲ,
ಭಾಗವತದಲ್ಲೇ ಇದೆ ನೋಡಿ. ಅಖಿಲ ಆತ್ಮನಃ, ಎಲ್ಲರ ಹೃದಯ ಗುಹಾದಲ್ಲೂ ಕೂಡ ಇರತಕ್ಕವ ಪರಮಾತ್ಮನೇ, ಹಾಗೆ ಅಂತ. ತೇನ ಸೃಜ್ಯಮೇವ ಸ್ರಷ್ಟುಂ ಯೋಗ್ಯತಾಂ ಆಪಾದಿತಮೇವ ಸರ್ಜನ ಉನ್ಮುಖೀಕೃತಮೇವ ಇತಿ ಯಾವತ್. ತೇನ ಸೃಷ್ಟಃ ಅಹಂ ಈಕ್ಷಯ ಕೃಪಾಕಟಾಕ್ಷೇನ ಅಭಿಚೋದಿತಃ ಪ್ರೇರಿತಃ ಏವ ಸನ್ ಸೃಜಾಮಿ. ಸೃಜ್ಯಂ ಸೃಜಾಮಿ ಸೃಷ್ಟಃ ಅಹಂ ಈಕ್ಷ್ಯೈವ ಅಭಿಚೋದಿತಃ ಅಂತ ಇದೆ. ಆ ಪರಮಾತ್ಮ ನನ್ನ ಮೇಲೆ ಕೃಪಾ ಕಟಾಕ್ಷವನ್ನು ಮಾಡಿ ಯಾವ್ಯಾವುದು ಸೃಷ್ಟ ಮಾಡಲಿಕ್ಕೆ, ಸೃಷ್ಟಿಗೆ ಬರಲಿಕ್ಕೆ ಯೋಗ್ಯವಾಗಿದೆಯೋ ಅವುಗಳನ್ನೆಲ್ಲ ತಾನು ಸೃಷ್ಟಿ ಮಾಡಿ ನನ್ನ ಮುಖಾಂತರ ಮಾಡಿಸ್ತಾನೆ. ಅದರಿಂದ ಪುರಾಣದಲ್ಲಿ ಏನು ನಾನು ಸೃಷ್ಟಿ ಮಾಡ್ತೇನೆ, ನಾನು ಸೃಷ್ಟಿಕರ್ತ ಅಂತ ಹೆಸರು ಇದೆ, ಅದೇನರ್ಥ? ಅದು ಗೌಣ ಅರ್ಥ, ಒಂದು ರೀತಿಯಾಗಿ ಅಮುಖ್ಯ ಅರ್ಥ. ಅಂದರೆ ಪರಮಾತ್ಮ ಮಾಡಿದ್ದನ್ನ ನಾನು ಮಾಡ್ತೇನೆ. ಭಗವದ್ಗೀತೆಯಲ್ಲಿ ಬಂತು ನೋಡಿ, ಅರ್ಜುನ, ಎಲ್ಲರ ಆಯುಷ್ಯವನ್ನು ನಾನು ಈಗಾಗಲೇ ಎಳ್ಕೊಂಡಾಗಿದೆ. ನನ್ನ ಮುಖದಲ್ಲಿ ಬರ್ತಾ ಇದ್ದಾರೆ ಎಲ್ಲರೂ. ಸುಮ್ಮನೆ ನೀ ಬಾಣ ಬಿಡು, ನೀನು ಹೊಡೆದಂಗೆ ಹೊಡಿ, ಅವರು ಸಾಯ್ತಾರೆ. ಹಾಗೆ ಯಾಕೆ? ಆಲ್ರೆಡಿ ನಾನು ಸಂಹಾರ ಮಾಡಿ ಆಗಿದೆ ಇವರನ್ನೆಲ್ಲ, ಆಯುಷ್ಯ ಮುಗಿದೋಗಿದೆ ಇವರದು ಅಂತ ಭಗವದ್ಗೀತೆಯಲ್ಲಿ ನಾವೇನು ಕೇಳ್ತೀವಿ ಅದೇ ಥರನೇ ಇಲ್ಲಿ ಪರಮಾತ್ಮ ಅವ್ರ ಮುಖದಿಂದ ಹೊರಗೆ ಬರ್ತಾ ಇರ್ತಾರೆ. ಸೃಷ್ಟಿ ಅಂದ್ರೆ ಅಷ್ಟೇ, ಪರಮಾತ್ಮನ ಮುಖದಿಂದ ಹೊರಗೆ ಬರೋದು. ಆಲ್ರೆಡಿ ಸೃಷ್ಟಿ ಮಾಡಿ ಹೊರಗೆ ಕಳಿಸ್ತಾ ಇದ್ದಾನೆ, ಅದನ್ನ ನನ್ನ ಮುಖಾಂತರ ಮಾಡಿಸ್ತಾ ಇದ್ದಾನೆ. ಅದರಿಂದ ಲೋಕದಲ್ಲಿ ಏನಂತ ಅನಿಸ್ತಾ ಇದೆ? ಬ್ರಹ್ಮದೇವರು ಸೃಷ್ಟಿ ಮಾಡಿದ್ರು. ಹೇಗೆ ಮಹಾಭಾರತ ಯುದ್ಧದಲ್ಲಿ ಅರ್ಜುನ ಸಂಹಾರ ಮಾಡಿದ ಅಂತ ಪ್ರಸಿದ್ಧಿ ಇದೆ. ಭೀಷ್ಮಾದಿಗಳನ್ನ ಅರ್ಜುನನೇ ಸಂಹಾರ ಮಾಡಿದ್ದು ಅಂತ ಇದೆ. ಆದರೆ ವಾಸ್ತವಿಕವಾಗಿ ಒಳಗಿದ್ದು ಪರಮಾತ್ಮನೇ ಮಾಡಿದ್ದು. ಹೇಗೋ ಅದೇ ತರ ಇಲ್ಲೂ ಕೂಡ ಬ್ರಹ್ಮದೇವರು ಹೇಳುವ ಮಾತು ನೋಡಿ, ಪರಮಾತ್ಮ ಸೃಷ್ಟಿ ಮಾಡಿದ್ದನ್ನ, ಸೃಷ್ಟಿಗೆ ಯೋಗ್ಯವಾದದ್ದನ್ನ ಪರಮಾತ್ಮ ಸೃಷ್ಟಿ ಮಾಡ್ತಾನೆ. ಅವನು ಸೃಷ್ಟಿ ಮಾಡಿದ್ದನ್ನೇ ನಾನು ಅವನ ಕೃಪಾ ದೃಷ್ಟಿಯಿಂದ ಮತ್ತೆ ಅದನ್ನ ಪ್ರಕಾಶ ಆಗುವಂತೆ ಮಾಡ್ತೀನಿ, ಹೊರತು ಸ್ವಂತವಾಗಿ ನಂದು ಏನಿಲ್ಲ ಅಂತ ಹೇಳ್ಬಿಡ್ತಾರೆ ಬ್ರಹ್ಮದೇವರು. ನೋಡಿ, ದೊಡ್ಡವರು ಈ ಮಾತನ್ನ ಆಡಬೇಕು ಅಂದ್ರೆ ನಾನು ಮಾಡ್ತೇನೆ ಅಂತ ನಾವು ಹೇಳೋದ್ರಲ್ಲಿ ಏನ್ ಅರ್ಥ ಇದೆ? ನಾಹಂ ಕರ್ತ ಹರಿಕರ್ತ, ಉಸಿರಾಟದಿಂದ ಇರೋದು, ಉಸಿರಾಟ ಮಾಡೋದು, ನೋಡೋದು, ಕೇಳೋದು ಎಲ್ಲವನ್ನು ಕೂಡ ಪರಮಾತ್ಮ ಮಾಡಿಸುವ ಅಂತ ಹರಿಕಥಾಂಸಾರದಲ್ಲಿ ಹಾಗೆ ಹೇಳ್ತಾರೆ. ಪರಮಾತ್ಮ ತಾನು ಮಾಡಿ ನಮ್ಮ ವತಿಯಿಂದ ಮಾಡಿಸ್ತಾನೆ. ಬ್ರಹ್ಮದೇವರು ಇದನ್ನೇ ಹೇಳ್ತಾರೆ. ಅದರಿಂದ ಪುರಾಣಗಳಲ್ಲಿ ನಾನು ಸೃಷ್ಟಿ ಮಾಡಿದೆ ಅಂದ್ರೆ ಈ ರೀತಿಯಾಗಿ ಅದನ್ನ ತಿಳ್ಕೋಬೇಕು. ಬೇರೆಯವರಿಗೆ ಕಾಣುವಂತೆ ನಾನು ಸೃಷ್ಟಿ ಮಾಡಿದಂಗೆ ಕಾಣಿಸ್ತಾ ಇದೆ, ವಾಸ್ತವಿಕವಾಗಿ ನನ್ನ ಒಳಗಿದ್ದು ಎಲ್ಲವನ್ನು ಸೃಷ್ಟಿ ಮಾಡತಕ್ಕವನು ಪರಮಾತ್ಮನೇ. ಹಾಗೆ ಇನ್ನು ಸತ್ವಂ ರಜಸ್ತಮ ಇತಿ ನಿರ್ಗುಣಸ್ಯ ಗುಣಾಸ್ತ್ರಯಃ ಸ್ಥಿತಿ ಸರ್ಗ ನಿರೋಧೇಶು ಗೃಹೀತ ಮಾಯೆಯ ವಿಭೋಃ. ಏವಂ ನಾರದೇನ ಆಕ್ಷಿಪ್ತಂ ಸ್ವಕರ್ತೃಕಂ ಪ್ರತಿಷಿಧ್ಯ ಭಗವತ ಏವ ಕರ್ತೃತ್ವ ಉಪಪಾದಿತಂ. ಈ ರೀತಿಯಾಗಿ ನಾರದರು ಏನು ಪ್ರಾರಂಭ ಮಾಡಿದರೂ ಪರಮಾತ್ಮನೇ, ಬ್ರಹ್ಮದೇವರೇ ಸೃಷ್ಟಿ ಮಾಡ್ತಾರೆ ಹಾಗೆಂಬ ಅದನ್ನ ನಿಷೇಧ ಮಾಡಿ, ಅಂದ್ರೆ ನೀವು ಹೇಳ್ತಾ ಇರೋದು ಸರಿಯಲ್ಲ ಅಂತ ನಾರದರನ್ನ ಕರೆಕ್ಟ್ ಮಾಡಿ, ಪರಮಾತ್ಮನೇ ಕರ್ತೃ ಆಗಿದ್ದಾನೆ, ಸ್ವತಂತ್ರ ಕರ್ತೃ ಪರಮಾತ್ಮನೇ ಹಾಗೆ ಅಂತ ಅದನ್ನು ನಿರೂಪಣೆ ಮಾಡಿ, ಈಗ ಪ್ರಕೃತ ಸಂಗತಂ ಕಿಮುಚ್ಯತೆ ಇತ್ಯಾಶಂಕಾಯಾಂ ತಸ್ಯ ಸಂಗತಿ ಮಾಹ. ಸತ್ವರಜಸ್ತಮ ಇತಿ ನಿರ್ಗುಣಸ್ಯ ಗುಣಾಸ್ತ್ರಯಃ. ಸತ್ವಗುಣ, ರಜೋಗುಣ, ತಮೋಗುಣ ಅಂತ 3 ಗುಣಗಳು ಇದೆ ಅಂತ ಹೇಳ್ತಾರೆ. ಇಲ್ಲಿ ಇದನ್ನ ಯಾಕೆ ಹೇಳಕ್ಕೆ ಇದ್ದಕ್ಕಿದ್ದಾಗಿ ನಾನು ಸೃಷ್ಟಿ ಮಾಡೋದಿಲ್ಲ, ಪರಮಾತ್ಮನೇ ಸೃಷ್ಟಿ ಮಾಡ್ತಾನೆ ಅಂತ ಹೇಳಿ ಈ 3 ಗುಣಗಳ ಹೆಸರನ್ನು ಯಾಕೆ ಹೇಳಿದರು? ಸತ್ವಂ ರಜಸ್ತಮ ಇತಿ ಅಂದ್ರೆ ಅದಕ್ಕೆ ಆಚಾರ್ಯರು ಅದನ್ನ ವಿಚಾರವನ್ನ ಹೇಳ್ತಾ ಇದ್ದಾರೆ. ಯುಗಪತ್ ಕ್ರಮಶೋಪಿ ವಾ ಇತ್ಯಸ್ಯ ಪರಿಹಾರ ಸತ್ವಂ ರಜಸ್ತಮ ಇತಿ. ನೋಡಿ, ಪರೀಕ್ಷಿತ್ ರಾಜನ ಪ್ರಶ್ನೆ ಅಥವಾ ನಾರದರ ಪ್ರಶ್ನೆ ಇರಬಹುದು. ಏನದು ಪ್ರಶ್ನೆ? ಏನವ್ರದ್ದು? ಪರಮಾತ್ಮ 3 ಗುಣಗಳನ್ನ ಒಟ್ಟಿಗೆ ತೆಗೆದುಕೊಳ್ತಾನೋ ಅಥವಾ ಒಂದೊಂದೇ ತೆಗೆದುಕೊಳ್ತಾನೋ ಅಂತ ಅದೇ ಮೂಲಭೂತ ಪ್ರಶ್ನೆ. ಮಧ್ಯದಲ್ಲಿ ಟಾಪಿಕ್ ಎಲ್ಲ ಹೋಯ್ತು.
ಅದರಿಂದ ಮತ್ತೆ ಆ ಟಾಪಿಕ್ಕಿಗೆ ಬ್ರಹ್ಮದೇವರು ಬರ್ತಾರೆ. ನೀ ಏನ್ ಪ್ರಶ್ನೆ ಮಾಡಿದಿ, ಪರಮಾತ್ಮ ಒಟ್ಟಿಗೆ ತೆಗೆದುಕೊಳ್ತಾನೋ ಅಥವಾ ಒಂದಾದ ಮೇಲೆ ಒಂದು ಕ್ರಮವಾಗಿ ತೆಗೆದುಕೊಳ್ತಾನೋ ಅಂತ ಪ್ರಶ್ನೆ, ಅದಕ್ಕೆ ಉತ್ತರ ಕೊಡ್ತಾ ಇದ್ದಾರೆ ಅಂತ ಆಚಾರ್ಯರು ಹೇಳ್ತಾ ಇದ್ದಾರೆ. ಪರಮಾತ್ಮ ತೆಗೆದುಕೊಳ್ತಾನೆ ಹಾಗೆಂದ್ರೆ ಅದು ಮೊದಲು ಇತ್ತೋ ಇಲ್ಲವೋ ಅಂತ ಒಂದು ಪ್ರಶ್ನೆ. ಸತ್ವಗುಣ, ರಜೋಗುಣ, ತಮೋಗುಣಗಳನ್ನ ಪರಮಾತ್ಮ ತೆಗೆದುಕೊಂಡು ಸೃಷ್ಟಿ ಮಾಡ್ತಾನೆ ಹಾಗೆಂದ್ರೆ ಅದು ಮೊದಲು ಇತ್ತೋ ಅಥವಾ ಆಗ ತಾನು ಅದನ್ನ ಸೃಷ್ಟಿ ಮಾಡಿ ಅದನ್ನ ತೆಗೆದುಕೊಂಡನೋ ಹಾಗೆ ಅಂತ ಒಂದು ಪ್ರಶ್ನೆ ಬರುತ್ತದೆ. ಅದಕ್ಕೂ ಕೂಡ ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಉತ್ತರ ಹೇಳ್ತಾ, ನಿತ್ಯಂ ಗೃಹೀತಾಃ ಸತ್ವಾದ್ಯಾಃ ಸ್ಥಿತ್ಯಾದಿಷು ವಿಶೇಷತಃ ಯುಗಪದ್ ಕ್ರಮಶಶ್ಚೈವ ಗೃಹ್ಣಾತಿ ಭಗವಾನ್ ಸ್ವಯಂ ಇತಿ ಬ್ರಹ್ಮವೈವರ್ತೆ. ಬ್ರಹ್ಮವೈವರ್ತ ಪುರಾಣದಲ್ಲಿ ಬರತಕ್ಕ ಒಂದು ಮಾತು. ಆ ಸತ್ವಗುಣ, ರಜೋಗುಣ, ತಮೋಗುಣ ಅದೇ ನಿತ್ಯವಾದದ್ದು. ಪರಮಾತ್ಮ ಸೃಷ್ಟಿ ಮಾಡಲಿಕ್ಕೆ ಮುಂಚೆವೂ ಕೂಡ ಸೂಕ್ಷ್ಮ ರೂಪದಿಂದ ಸತ್ವಗುಣ, ರಜೋಗುಣ, ತಮೋಗುಣ ಇದ್ದೇ ಇರುತ್ತದೆ. ನಾವು ನೋಡಿದ್ದೀವಿ, ಅದನ್ನು ಉಪಚಯ ಅಂತ ಕರೀತಾರೆ. ಹೇಗೆ ಕಡಲೆ ಬೀಜ ನೀರಲ್ಲಿ ಹಾಕಿದರೆ ಉಬ್ಬುತ್ತದೆ, ಅದೇ ತರ ಸೃಷ್ಟಿಕಾಲದಲ್ಲಿ ಸೂಕ್ಷ್ಮವಾಗಿ ಇದ್ದ ಸತ್ವಗುಣ, ರಜೋಗುಣ, ತಮೋಗುಣ ಅದು ಉಬ್ಬುತ್ತದೆ ಹಾಗೆ ಅಂತ. ಅದು ಉಬ್ಬಿ ವಿಕಾರ ಹೊಂದಿ ಮಹತ್ತತ್ವ, ಅಹಂಕಾರ ತತ್ವ, ಪಂಚಭೂತಗಳು ಇದೆಲ್ಲ ಬರ್ತಾ ಇರ್ತದೆ. ಅದನ್ನ ಪರಮಾತ್ಮ ಯುಗಪತ್ತಾಗಿಯೂ ತೆಗೆದುಕೊಳ್ತಾನೆ, ಕ್ರಮಶವಾಗಿಯೂ ತೆಗೆದುಕೊಳ್ತಾನೆ ಹಾಗೆಂತ ಆಚಾರ್ಯರು ನಿರ್ಣಯದಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಭಾಗವತದಲ್ಲಿ ಇದ ನೋಡಿ, ಆ ಶ್ಲೋಕ ನೋಡಿದರೆ ಗೊತ್ತಾಗ್ತದೆ. ಮುಂದೆ ನೋಡೋಣ. ಅದರಿಂದ ಯುಗಪತ್ ತೆಗೆದುಕೊಳ್ತಾನೋ ಮೂರು ಗುಣಗಳನ್ನ, ಒಂದಾದ ಮೇಲೊಂದು ತೆಗೆದುಕೊಳ್ತಾನೋ ಅಂತ ಆ ಪ್ರಶ್ನೆಗೆ ಪರಿಹಾರ ರೂಪವಾಗಿ ಇಲ್ಲಿ ಹೇಳಿದ್ದಾರೆ ಅಂತ ಒಟ್ಟು. ಸ್ಥಿತ್ಯಾದಿಷು ಸ್ಥಿತ್ಯಾದ್ಯರ್ಥಂ ವಿಶೇಷತಃ ಸ್ವಸ್ವಕಾರ್ಯಕರಣ ಕ್ಷಮತ್ವೇನ ಸ್ವಯಮೇವ ಇತಿ ಬ್ರಹ್ಮರುದ್ರಾದಯೋ ರಜಸ್ತಮಃ ಸೋರ್ಗ್ರಹಣಂ ರಜಸ್ತಮಸೋರ್ಗ್ರಹಣಂ ವ್ಯಾವರ್ತಯತಿ. ಅಂದ್ರೆ ತಾನೇ ತೆಗೆದುಕೊಳ್ತಾನಂತೆ, ಸ್ವಯಮೇವ ಅಂತ ಇದೆ ನೋಡಿ ಪದ. ಗೃಹ್ಣಾತಿ ಭಗವಾನ್ ಸ್ವಯಂ ಹಾಗೆ ಅಂತ. ಈಗ ಬ್ರಹ್ಮದೇವರೇ ಸೃಷ್ಟಿ ಮಾಡುವುದಾದರೆ ಈ ಸತ್ವಗುಣ, ರಜೋಗುಣ, ತಮೋಗುಣಗಳನ್ನ ಯಾರು ತೆಗೆದುಕೋಬೇಕು? ಹಿಟ್ಟು ಇದೆ, ಅಕ್ಕಿ ಹಿಟ್ಟು, ಉದ್ದಿನಿಟ್ಟು, ಇನ್ನೇನೋ ಹಿಟ್ಟು ಇದೆ, 3 ಹಿಟ್ಟು. ಯಾರು ತೆಗೆದುಕೋಬೇಕು? ಯಾರು ಅಡಿಗೆ ಮಾಡ್ತಾರೋ ಅವ್ರು ತೆಗೆದುಕೊಳ್ಬೇಕು. ಬೇರೆಯವರು ಬಂದು ತೆಗೆದುಕೊಂಡ್ರೆ ಏನು ಉಪಯೋಗ ಆಗ್ತದೆ? ಅದೇ ತರ ಯಾರು ಸೃಷ್ಟಿ ಮಾಡ್ತಾರೋ ಅವ್ರು ತೆಗೆದುಕೊಳ್ತಾರೆ. ನೋಡಿ, ಯಾರು ಸ್ವೀಕಾರ ಮಾಡಿದ್ರಿ ಈ 3 ಕೂಡ ಯಾರು ತೆಗೆದುಕೊಂಡ್ರು ಹಾಗೆ ಅಂದ್ರೆ ಭಗವಾನ್ ಶಬ್ದ ಇದೆ. ಆ ಬ್ರಹ್ಮವೈವರ್ತ ಪುರಾಣ ಏನ್ ಹೇಳ್ತಾ ಇದೆ? ಭಗವಾನ್ ಸ್ವಯಂ ಹಾಗೆ ಅಂತ. ಪರಮಾತ್ಮ ಸ್ವತಃ ತಾನು ತೆಗೆದುಕೊಳ್ತಾನೆ ಅಂತ ಇದೆ. ಅದರಿಂದ ಬ್ರಹ್ಮರುದ್ರಾದಿಗಳು ಸೃಷ್ಟಿಯಾಗಲಿ, ಸಂಹಾರ ಮಾಡಲಿ, ಅದನ್ನು ಮಾಡಲಿಕ್ಕೆ ಅವರಿಗೆ ಸಾಮರ್ಥ್ಯ ಇಲ್ಲ. ಪ್ರಕೃತಿಯನ್ನ ನಿಯಮನ ಮಾಡತಕ್ಕ ಸಾಮರ್ಥ್ಯ ಯಾರಿಗೆ ಇದೆ? ಪರಮಾತ್ಮನಿಗೆ ಇದೆ ಹಾಗೆ ಅಂತ. ಯಾಕೆ? ಪ್ರಕೃತಿ ಅಂದ್ರೆ ಯಾರದು? ಲಕ್ಷ್ಮಿಯಿಂದ, ಶ್ರೀಭೂದುರ್ಗಾ ರೂಪದ ಲಕ್ಷ್ಮಿಯ ರೂಪಗಳಿಂದ ಅಭಿಮನ್ಯವಾದ ಆ ಜಡ ಪ್ರಕೃತಿ, ಅದನ್ನ ನಿಯಮನ ಮಾಡುವ ಶಕ್ತಿ, ಬಳಸುವ ಶಕ್ತಿ ಪರಮಾತ್ಮನಿಗೆ ಇದೆ ಹಾಗೆ ಅಂತ. ಅದರಿಂದ ಬ್ರಹ್ಮರುದ್ರಾದಿಗಳು ಅಲ್ಲ, ಅವರು ಸೃಷ್ಟಿ ಮಾಡುವವರಲ್ಲ ಎಂಬುದನ್ನ ಸ್ಪಷ್ಟಪಡಿಸುವುದಕ್ಕಾಗಿ ಬ್ರಹ್ಮವೈವರ್ತ ಪುರಾಣದಲ್ಲಿ ಸ್ವಯಂ ಅಂತ ಇದೆ. ಪರಮಾತ್ಮ ತಾನೇ ತೆಗೆದುಕೊಳ್ತಾನೆ ಅಂತ ಇದೆ. ಇದಾನೀಂ ಯುಗಪದ್ ಕೇಶಾಂಚಿತ್ ಸೃಷ್ಟಿ ಸಮಯೇ ಏವ ಕೇಶಾಂಚಿತ್ ಸ್ಥಿತೇರ್ ಅನ್ಯೇಷಾಂ ಲಯಂ ಚ ದರ್ಶನಾತ್ ಆದಿ ಸೃಷ್ಟಿಂ ಮಹಾಪ್ರಳಯಂ ತದಂತರಾಂ ಸ್ಥಿತಿಂ ಚ ಅಪೇಕ್ಷ್ಯ ಕ್ರಮಶಃ ಇತಿ ಅಭಿಪ್ರೇತ್ಯ ಯುಗಪದ್ ಕ್ರಮಶಃ ಇತ್ಯುಕ್ತಂ. ನೋಡಿ, ಸೃಷ್ಟಿ ಮಾಡುವುದಕ್ಕೆ ಪರಮಾತ್ಮ ಆದಿ ಸೃಷ್ಟಿ, ಆಗ ರಜಸ್ಸನ್ನು ತೆಗೆದುಕೊಳ್ತಾನೆ, ರಜೋಗುಣವನ್ನು ತೆಗೆದುಕೊಂಡು. ಸೃಷ್ಟಿಯ ಕ್ರಿಯೆ ಅಂದ್ರೆ ಅದು ರಜೋಗುಣದ ಕಾರ್ಯ. ಸೃಷ್ಟಿ ಮಾಡೋದು ಅಂದ್ರೆ ಪ್ರಜೋತ್ಪತ್ತಿ, ಅದೆಲ್ಲ ರಜೋಗುಣದ ಕಾರ್ಯ. ಇನ್ನು ಸಂಹಾರ ಮಾಡೋದು, ಆಗ ಪರಮಾತ್ಮ ತಮೋಗುಣವನ್ನು ತೆಗೆದುಕೊಳ್ತಾನೆ ಹಾಗೆ. ಅದು ತಮಸ್ಸಿನ ಕಾರ್ಯ. ನಾಶ ಮಾಡೋದು, ಹಿಂಸೆ ಮಾಡೋದು, ಅದೆಲ್ಲ ತಮಸ್ಸಿನ ಕಾರ್ಯ ಹಾಗೆ ಅಂತ ಪ್ರಸಿದ್ಧಿ ಇದೆ. ಭಗವದ್ಗೀತೆಯಲ್ಲೂ ನಾವು ನೋಡಿದ್ದೀವಿ. ಅದರಿಂದ ತದಂತರಾಂ ಸ್ಥಿತಿಂ,
ಇದು ಸೃಷ್ಟಿಗೂ ಸಂಹಾರಕ್ಕೂ ಮಧ್ಯದಲ್ಲಿ ಇರತಕ್ಕದ್ದು ನೋಡಿ ಆ ಸ್ಥಿತಿ, ಅಂದ್ರೆ ಸಂರಕ್ಷಣೆ ಮಾಡುವುದು ಅಂತ. ಅದಕ್ಕೆ ಕ್ರಮವಾಗಿ ಕೆಲವೊಮ್ಮೆ ಸತ್ವಗುಣ ತೆಗೆದುಕೊಳ್ತಾನೆ, ಕೆಲವೊಮ್ಮೆ ರಜೋಗುಣ, ಕೆಲವೊಮ್ಮೆ ತಮೋಗುಣಗಳನ್ನು ತೆಗೆದುಕೊಳ್ತಾನೆ, ಕ್ರಮವಾಗಿ ತೆಗೆದುಕೊಳ್ತಾನೆ ಅಂತ. ಕ್ರಮಶಃ ಅಂತ, ಯುಗಪತ್ ಕ್ರಮಶಃ, ಒಟ್ಟಿಗೇನು ತೆಗೆದುಕೊಳ್ತಾನೆ, ಕ್ರಮವಾಗಿ ತೆಗೆದುಕೊಳ್ತಾನೆ ಅಂತ. ಕ್ರಮವಾಗಿ ತೆಗೆದುಕೊಳ್ಳೋದಂದ್ರೆ ಯಾವಾಗ? ಮೊದಲು ಸೃಷ್ಟಿಕಾಲದಲ್ಲಿ ರಜೋಗುಣ ತೆಗೆದುಕೊಳ್ತಾನೆ, ತದನಂತರ ಯುಗಪತ್ ಸತ್ವಗುಣ, ರಜೋಗುಣ, ತಮೋಗುಣ ಮೂರನ್ನು ತೆಗೆದುಕೊಂಡು ಸ್ಥಿತಿಯನ್ನ ಮಾಡ್ತಾನೆ. ಸಂಹಾರ ಮಾಡುವಾಗ ತಮೋಗುಣವನ್ನ ತೆಗೆದುಕೊಳ್ತಾನೆ ಅಂತ ಕ್ರಮವೂ ಇದೆ, ಯುಗಪತ್ತೂ ಇದೆ ಹಾಗೆ ಅಂತ. ತತಶ್ಚ ನಿರ್ಗುಣಸ್ಯ ಸತ್ವಾದಿ ಗುಣಕೃತ ವಿಕಾರ ಶೂನ್ಯಸ್ಯ ಹಾಗೆ ಅಂತ. ಈ ಸತ್ವಾದಿ ಗುಣಗಳನ್ನ ತೆಗೆದುಕೊಂಡ್ರೂ ಕೂಡ ಪರಮಾತ್ಮ ಅದನ್ನ ತೆಗೆದುಕೊಂಡು ಅದನ್ನ ಬಳಸಿದ್ರೂ ಕೂಡ ತತ್ಕೃತ ವಿಕಾರ, ಜೀವನಿಗೆ ಹೇಗೆ ವಿಕಾರ ಇದೆಯೋ, ಅಂದ್ರೆ ಪ್ರಕೃತಿಯ ಬಂಧನಕ್ಕೆ ಒಳಗಾದ ಜೀವರಿಗೆ ವಿಕಾರ ಇದೆ ಹೇಗೋ, ಅದೇ ತರ ಈ ಸತ್ವಾದಿ ಗುಣಗಳಿಂದ ಪರಮಾತ್ಮನಿಗೂ ಕೂಡ ವಿಕಾರ ಇದೆಯೋ ಹಾಗೆ. ಅಂದ್ರೆ ಅದಕ್ಕೆ ನಿರ್ಗುಣಸ್ಯ ಎಂಬ ಪದವನ್ನ ಆಚಾರ್ಯರು ಹಾಕಿದ್ದಾರೆ. ನಿರ್ಗುಣಸ್ಯ, ದೇವರಿಗೆ ಯಾವ ವಿಕಾರವೂ ಇಲ್ಲ ಹಾಗೆ ಅಂತ. ನಿರ್ಗುಣೇನ ವಿಭುನ ಮಾಯೆಯ ಸ್ವೇಚ್ಛೆಯ, ತನ್ನ ಇಚ್ಛೆಯಿಂದ ಪ್ರಕೃತಿಯನ್ನ ಹೇಗೆ ಬಳಸ್ತಾನೆ? ತನ್ನ ಇಚ್ಛೆ ಪ್ರಕಾರ ಬಳಸಿ, ಅದನ್ನ ಅಡಿಗೆಯವರು ಆ ಹಿಟ್ಟುಗಳನ್ನ ಬಳಸಿ ತಮ್ಮ ಇಚ್ಛೆಗೆ ಬಂದಂತೆ ಅದನ್ನ ಮಿಕ್ಸ್ ಮಾಡಿ ಪದಾರ್ಥಗಳನ್ನ ಹೇಗೆ ಮಾಡ್ತಾರೋ, ಅದೇ ತರ ಪರಮಾತ್ಮ ತನ್ನ ಇಚ್ಛೆ ಬಂದಂತೆ ಆ ಪ್ರಕೃತಿಯ ಗುಣಗಳನ್ನ ತೆಗೆದುಕೊಂಡು ಮಹತ್ತತ್ವಾದಿಗಳನ್ನ ಸೃಷ್ಟಿ ಮಾಡ್ತಾನೆ ಅಂತ ಅರ್ಥ. ಸ್ಥಿತಿ ಸರ್ಗ ನಿರೋಧಾರ್ಥಂ, ಸೃಷ್ಟಿ ಸ್ಥಿತಿ ಸಂಹಾರಗಳನ್ನ ಯುಗಪತ್ ಕ್ರಮಶ್ಚ ಗೃಹೀತ, ಒಟ್ಟಿಗೇನು ತೆಗೆದುಕೊಳ್ತಾನೆ, ಕ್ರಮವಾಗಿ ತೆಗೆದುಕೊಳ್ತಾನೆ ಅಂತ ಒಟ್ಟು ನಾವು ಅದಕ್ಕೆ ಹೇಳಬೇಕು ಅಂತ. ಕಾರ್ಯಕಾರಣ ಕರ್ತೃತ್ವೇ ದ್ರವ್ಯ ಜ್ಞಾನ ಕ್ರಿಯಾಶ್ರಯಾ ಬಧ್ನಂತಿ ನಿತ್ಯಧಾ ಮುಕ್ತಂ ಆಯಿನಂ ಪುರುಷಂ ಗುಣಾ. ಇಲ್ಲೂ ತಾತ್ಪರ್ಯ ಇದೆ ನೋಡಿ. ತಾತ್ಪರ್ಯ ಇಲ್ಲದೆ ನಮ್ಮ ಈ ಶ್ಲೋಕ ಎಲ್ಲ ಅರ್ಥ ಹೇಳೋದೇ ಕಷ್ಟ ಇದೆ. ಆಚಾರ್ಯರು ಮಾಡಿದ ಮಹಾ ಉಪಕಾರ ಅದು. ಭಾಗವತ ಅರ್ಥ ಮಾಡಿಕೊಳ್ಳೋದು ಕಷ್ಟ ಇದೆ. ಯಾವುದಕ್ಕೆ ಯಾವ ಗುಣಗಳನ್ನು ತೆಗೆದುಕೊಳ್ತಾನೆ ಹಾಗೆ ಅಂತ ಅದು ನೋಡಿ ವಿಚಾರ ಬಂತು. ಅದಕ್ಕೆ ತಾತ್ಪರ್ಯದಲ್ಲಿ ಹೇಳ್ತಾರೆ, ಜ್ಞಾನೇಂದ್ರಿಯೈಶ್ಚ ಮನಸಾ ಸತ್ವಂ ಬಧ್ನಾತಿ ಪೂರುಷಂ ರಜಃ ಕರ್ಮೇಂದ್ರಿಯೈರ್ ನಿತ್ಯಂ ಶರೀರೇಣ ತಮಸ್ತಥಾ ಆಂತರಂ ಯತ್ತು ಕರ್ತೃತ್ವಂ ತತ್ಸತ್ವೇನ ಅಭಿಮನ್ಯತೆ ರಜಸಾ ತು ಅಭಿಮನ್ಯೇತ ಕರಣೈಃ ಕರ್ಮಕಾರಣೈಃ ಶರೀರಂ ವೇದನಾದ್ಯಂ ತು ತಮಸಾ ಯಭಿಮನ್ಯತೆ ಹಾಗೆ. ಸ್ವಲ್ಪ ನಿಧಾನಕ್ಕೆ ನೋಡಬೇಕಾದ ವಿಚಾರ ಇದೆಲ್ಲ. ಯಾಕೆಂದ್ರೆ ಪರಮಾತ್ಮ ಪ್ರಕೃತಿಯನ್ನ ಬಳಸ್ತಾನೆ, ಸಾಮಾನ್ಯವಾಗಿ ಗೊತ್ತು. ಸತ್ವಗುಣ, ರಜೋಗುಣ, ತಮೋಗುಣಗಳನ್ನು ಬಳಸ್ತಾನೆ. ಇನ್ನು ಸ್ವಲ್ಪ ವಿಚಾರ ಹೇಳಿದ್ರೆ ಸೃಷ್ಟಿ ಮಾಡುವುದಕ್ಕೆ ರಜೋಗುಣ, ಸ್ಥಿತಿ ಮಾಡುವುದಕ್ಕೆ ಸತ್ವಗುಣ, ರಜೋಗುಣ, ತಮೋಗುಣಗಳನ್ನು, ಮತ್ತು ಸಂಹಾರ ಮಾಡುವುದಕ್ಕೆ ತಮೋಗುಣವನ್ನು ಬಳಸ್ತಾನೆ ಅಂತ ಇಷ್ಟು ನಾವು ಹಿಂದೆ ನೋಡಿದ್ದೀವಿ. ಕ್ರಮಶವಾಗಿಯೂ ಯುಗಪತ್ತು ತೆಗೆದುಕೊಳ್ತಾನೆ ಅಂತ. ಅದರ ಮೇಲೆ ಇನ್ನೂ ಬರತಕ್ಕ ಸ್ವಲ್ಪ ಅಡ್ವಾನ್ಸ್ಡ್ ಡಿಸ್ಕಷನ್ ಇದು. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ನಾನು ಈಶ್ವರ ಏವ ಸತ್ವಾದಿ ಗುಣರೂಪ ಉಪಾದಿಭಿಃ ಜೀವಭಾವಂ ಆಪದ್ಯತೆ ತಯೋರ್ಭೇದೆ ಮಾನಾಭಾವ ಅತಃ ಕಥಂ ನಿರ್ಗುಣಸ್ಯ ಇತ್ಯಾದ್ಯುಕ್ತಂ ಇತ್ಯಾಶಂಕಾಯಾಂ ಈಶ್ವರಸ್ಯ ಜೀವಾದ್ಭೇದಂ ಸಾಧಯಿತುಂ ತಾವದ್ಗುಣೈಃ ಜೀವಬಂಧಕತ್ವ ರೂಪಂ ಮಾಹಾತ್ಮ್ಯ ಮಾಹ. ನೋಡಿ, ಇಲ್ಲಿ ಈಶ್ವರ ಅವನ ಸತ್ವಾದಿ ಗುಣದಿಂದ, ಸತ್ವಗುಣ, ರಜೋಗುಣ, ತಮೋಗುಣ ಎನ್ನುವ ಉಪಾದಿಗಳಿಂದ ಜೀವಭಾವ ಆಪದ್ಯತೆ. ಮಾಯಾವಾದಿಗಳು ಹೀಗೆ ಹೇಳ್ತಾರೆ. ಮೊದಲಿದ್ದದ್ದು ಬ್ರಹ್ಮನೇ, ಆ ಬ್ರಹ್ಮನಿಗೆ ಈ ಮೂರು ಗುಣಗಳ ಸಂಬಂಧ ಆಗಿ ಅವನು ಜೀವಾದ ಹಾಗೆ. ಸೊ ಜೀವ ಅಂದ್ರೆ ಮೊದಲು ಯಾರು? ಮೊದಲಿದ್ದದ್ದು ಯಾರು? ಬ್ರಹ್ಮ ಪ್ಲಸ್ ಪ್ರಕೃತಿ. ಪ್ರಕೃತಿ ಅಥವಾ ಅವಿದ್ಯೆ ಅಥವಾ ಬಂಧನ
ಪ್ರಕೃತಿಯ ಬಂಧನ ಎಲ್ಲವೂ ಒಂದೇ. ಅದರಿಂದ ಬ್ರಹ್ಮ ಪ್ಲಸ್ ಪ್ರಕೃತಿ ಬಂಧನ ಅಂದ್ರೆ ಈಶ್ವರ ಪ್ಲಸ್ ಪ್ರಕೃತಿ ಬಂಧನ ಎರಡು ಸೇರಿ ಆದದ್ದು ಜೀವ. ಹಾಗೆ ಅಂತ ಪ್ರಕೃತಿಯ ಬಂಧನ ಹೋದ್ರೆ ಉಳಿಯೋದು ಯಾವುದು? ಬ್ರಹ್ಮ ಒಬ್ಬನೇ. ಅದರಿಂದ ಜೀವ ಅಂತ ನೀವು ಸೆಪರೇಟ್ ಅಂತ ಒಂದು ತರಬೇಡಿ. ಹಾಗೆ ಅಂತ ಮಾಯಾವಾದಿಗಳ ವಿಚಾರವು ಹೀಗೆ ಇದೆ. ಹಾಗಿರುವಾಗ ಮಾಯಾವಾದಿಗಳ ಪ್ರಕಾರ ಹೀಗೆ ಇದೆ, ಈಶ್ವರ ಪ್ಲಸ್ ಪ್ರಕೃತಿಯ ಮೂರು ಗುಣಗಳು ಸೇರಿ ಈಕ್ವಲ್ ಟು ಜೀವ. ಅದರಿಂದ ಆ ಜೀವನಿಗೆ ಪ್ರಕೃತಿಯ ಬಂಧ ಹೋಯ್ತು ಹಾಗೆಂದ್ರೆ ಅವನೇನಾಗ್ತಾನೆ? ಅವನು ಬ್ರಹ್ಮನೇ ಆಗ್ತಾನೆ. ಬ್ರಹ್ಮನೇ ಇರೋದು, ಉಳಿದದ್ದು ಇನ್ಯಾವುದು ಇಲ್ಲ ಜಗತ್ತಿನಲ್ಲಿ, ಎಲ್ಲ ಬ್ರಹ್ಮನೇ. ಅದರಿಂದ ನಾವು ನೀವು ಜಡ ಇದೆಲ್ಲವೂ ಕೂಡ ಯಾವುದು? ಬ್ರಹ್ಮನೇ ಅಂತ. ಬ್ರಹ್ಮನೇ ಉಪಾದಾನ ಕಾರಣ, ಬ್ರಹ್ಮನೇ ನಿಮಿತ್ತ ಕಾರಣ ಆಗಿದ್ದಾನೆ ಅಂತ ಮಾಯಾವಾದಿಗಳ ಅಭಿಪ್ರಾಯ. ಹಾಗಿರುವಾಗ ನೀವು ನಿರ್ಗುಣ ಅಂದ್ರೆ ಏನ್ ಹೇಳಿದ್ರಿ? ಸತ್ವಾದಿ ಗುಣ ರಹಿತನಾದವ, ಅದು ವಿಕಾರ ಇಲ್ಲದವ ಅಂತ ನೀವು ಹೇಳಿಬಿಟ್ರಿ. ಆ ವ್ಯಾಖ್ಯಾನ ಹೆಂಗ್ ಕೊಡುತ್ತದೆ? ನೀವು ಮಾಡಿದ ವ್ಯಾಖ್ಯಾನ ಸರಿಯಲ್ಲ ಅಂತ ಆಕ್ಷೇಪ ಬಂದ್ರೆ ಅದಕ್ಕೆ ಬ್ರಹ್ಮದೇವರು ಈ ಮಾತನ್ನ ಹೇಳ್ತಾ ಇದ್ದಾರೆ. ನೋಡಪ್ಪ, ಪರಮಾತ್ಮ ಅವನು ಪ್ರಕೃತಿಯ ಗುಣಗಳಿಂದ ಬಂಧನಕ್ಕೆ ಒಳಗಾಗೋದಿಲ್ಲ. ಪ್ರಕೃತಿಯ ಬಂಧನ ಆಗಿರೋದು ಯಾರಿಗೆ? ಜೀವನಿಗೆ ಮಾತ್ರ. ಅದರಿಂದ ಜೀವಬ್ರಹ್ಮರಿಗೆ ಭೇದವನ್ನ ತಿಳಿಸುವುದಕ್ಕಾಗಿ ಜೀವನನ್ನ ಆ ಪ್ರಕೃತಿಯ ಗುಣಗಳಿಂದ ಬಂಧನ ಮಾಡಿದವನೇ ಈಶ್ವರ ಅಂತ ಹೇಳ್ತಾ ಇದ್ದಾರೆ. ಜೀವನನ್ನ ಪ್ರಕೃತಿಯ ಗುಣಗಳಿಂದ ಬಂಧನ ಮಾಡಿದವನೇ ಈಶ್ವರ. ಹಾಗೆ ಅಂತ ದೇವರ ಮಹಿಮೆಯನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ನಾವು ಇದೇ ವಿಚಾರವನ್ನೇ ಭಗವದ್ಗೀತೆಯಲ್ಲೂ ನಾವು ನೋಡಿದ್ದೀವಿ. ನೋಡಿ, ಅದೇ ಪ್ರಶ್ನೆ ಇಲ್ಲೂ ಬರ್ತದೆ. ಕಾರ್ಯಕಾರಣ ಇತಿ ಇಮಂ ಶ್ಲೋಕಂ ಅಪ್ರತೀತೇಹೇ ಪ್ರಮಾಣೇನೈವ ವ್ಯಾಚಷ್ಟೇ ಜ್ಞಾನೇಂದ್ರಿಯ ಇತಿ ಅನೇನ ಜ್ಞಾನಶಬ್ದೇನ ಮನಸ್ಸಹಿತಾನಿ. ನೋಡಿ, ಅಲ್ಲಿ ಭಾಗವತದಲ್ಲಿ 3 ಶ್ಲೋಕ ಇದೆ, 3 ಪದ ಇದೆ. ಕಾರ್ಯಕಾರಣ ಕರ್ತೃತ್ವೇ ದ್ರವ್ಯ ಜ್ಞಾನ ಕ್ರಿಯಾಶ್ರಯ. ದ್ರವ್ಯಕ್ಕೆ, ಜ್ಞಾನಕ್ಕೆ, ಕ್ರಿಯೆಗಳಿಗೆ ಆಶ್ರಯನಾದವ ಹಾಗೆ ಅಂತ ಇದೆ. ಅಲ್ಲಿ ಜ್ಞಾನ ಅಂದ್ರೆ ಏನು? ಹಾಗೆ ಅಂದ್ರೆ ಅನೇನ ಜ್ಞಾನ ಶಬ್ದೇನ ಮನಸ್ಸಹಿತಾನಿ ಜ್ಞಾನೇಂದ್ರಿಯಾನಿ ಗ್ರಾಹ್ಯಾನಿ ಅಂತ ಹೇಳ್ತಾರೆ. ಮನಸ್ಸು ಪ್ಲಸ್ ಜ್ಞಾನೇಂದ್ರಿಯಗಳು ಇದೆಲ್ಲವನ್ನು ಆ ಜ್ಞಾನ ಶಬ್ದದಿಂದ ತೆಗೆದುಕೋಬೇಕು ಹಾಗೆ ಅಂತ. ಮತ್ತು ಕ್ರಿಯಾ ಶಬ್ದೇನ ಕ್ರಿಯಾಶ್ರಯ ಅಂತ ಇದೆ ನೋಡಿ. ಜ್ಞಾನಕ್ಕೆ ಆಶ್ರಯವಾದ ಪ್ರಕೃತಿಯ ಗುಣ ಯಾವುದು? ಕ್ರಿಯಾ ಅಂದ್ರೆ ಕರ್ಮೇಂದ್ರಿಯ. ಕರ್ಮೇಂದ್ರಿಯಕ್ಕೆ ಆಶ್ರಯವಾದ ಪ್ರಕೃತಿಯ ಗುಣಗಳು ಯಾವುದು? ಮತ್ತು ದ್ರವ್ಯ ಶಬ್ದೇನ ಶರೀರಂ ಇತ್ಯುಕ್ತಂ. ದ್ರವ್ಯ ಅಂದ್ರೆ ಶರೀರ ಅಂತ ಅರ್ಥ. ಆ ಶರೀರಕ್ಕೆ ಆಶ್ರಯವಾದ ಪ್ರಕೃತಿಯ ಗುಣ ಯಾವುದು? ಹಾಗೆಂತ ಈ ಶ್ಲೋಕದಲ್ಲಿ ಪರಮಾತ್ಮ ಸ್ಪಷ್ಟಪಡಿಸ್ತಾ ಇದ್ದಾನೆ. ಇತ್ಯುಕ್ತಂ ಭವತಿ. ಅದನ್ನೇ ಆಚಾರ್ಯರು ಹೇಳ್ತಾ ಇದ್ದಾರೆ. ಜ್ಞಾನೇಂದ್ರಿಯೈಶ್ಚ ಮನಸ ಸತ್ವಂ ಬಧ್ನಾತಿ ಪೂರುಷಂ. ಆ ಸತ್ವಗುಣದಿಂದ ಜ್ಞಾನೇಂದ್ರಿಯ 5 ಜ್ಞಾನೇಂದ್ರಿಯಗಳನ್ನು ಮನಸ್ಸನ್ನು ಕೂಡ ಬಂಧನದಲ್ಲಿ ಇಡ್ತಾನೆ. ಯಾವುದರಿಂದ? ಸತ್ವಗುಣದಿಂದ. ರಜಃ ಕರ್ಮೇಂದ್ರಿಯೈ ನಿತ್ಯಂ. ಇನ್ನು ರಜೋಗುಣದಿಂದ ಕರ್ಮೇಂದ್ರಿಯಗಳನ್ನ ಬಂಧನದಲ್ಲಿ ಇಡ್ತಾನೆ. ಇನ್ನು ಇಡೀ ಶರೀರವನ್ನ ಇಂದ್ರಿಯಗಳು ಬಿಟ್ಟು ಉಳಿದ ಎಂಟೈರ್ ಬಾಡಿಯನ್ನ ತಮಸ್ತಥ ತಮೋಗುಣದಿಂದ ಅವನು ಬಂಧನದಲ್ಲಿ ಇಡ್ತಾನೆ. ಹಾಗೆ ಇದು ನಾವು ಸ್ಥೂಲ ಶರೀರದಲ್ಲಿ ಕಾಣತಕ್ಕ ವಿಚಾರ ಇದು. ಇನ್ನು ಲಿಂಗ ಶರೀರದಲ್ಲಿ ಅನಾದಿಯಾದ ಪ್ರಕೃತಿಯ ಸಂಬಂಧ ಇದ್ದೇ ಇದೆ. ಸ್ಥೂಲ ಶರೀರದಲ್ಲೂ ಕೂಡ ಪರಮಾತ್ಮ ಏನ್ ಮಾಡ್ತಾನೆ? ಮನಸ್ಸು ಮತ್ತು ಜ್ಞಾನೇಂದ್ರಿಯಗಳನ್ನ ಸತ್ವಗುಣದಿಂದ ಬಂಧನ ಮಾಡ್ತಾನೆ, ಕರ್ಮೇಂದ್ರಿಯಗಳನ್ನ ರಜೋಗುಣದಿಂದ ಬಂಧಿಸ್ತಾನೆ, ಇಡೀ ಶರೀರವನ್ನ ತಮೋಗುಣದಿಂದ ಬಂಧಿಸ್ತಾನೆ. ಹಾಗೆ ಅಂತ ಪ್ರಮಾಣ ಹೇಳ್ತಾ ಇದೆ ಅಂತ ಆಚಾರ್ಯರು ಸ್ಪಷ್ಟಪಡಿಸ್ತಾ ಇದ್ದಾರೆ. ಅದನ್ನೇ ಮೂಲದಲ್ಲಿ ಕಾರ್ಯಕಾರಣ ಕರ್ತೃತ್ವೇ ಅಂತ ಹೇಳ್ತಾ ಇದ್ದಾರೆ. ಈ
ಪಂಚಜ್ಞಾನೇಂದ್ರಿಯಗಳು, ಪಂಚಕರ್ಮೇಂದ್ರಿಯಗಳು, ಮನಸ್ಸು, ಶರೀರ ಇದೆಲ್ಲವೂ ಏನು ಕಾರ್ಯಗಳು. ಇದಕ್ಕೆ ಕಾರಣವಾದದ್ದು ಪ್ರಕೃತಿ. ಹಾಗೆ ಅದರಿಂದ ಯಾವುದಕ್ಕೆ ಯಾವುದು ಸಂಬಂಧ ಅಂದ್ರೆ ಸತ್ವಗುಣದಿಂದ ಮನಸ್ಸು ಮತ್ತು ಜ್ಞಾನೇಂದ್ರಿಯಗಳು, ರಜೋಗುಣದಿಂದ ಕರ್ಮೇಂದ್ರಿಯಗಳು ಮತ್ತು ಇಡೀ ಶರೀರ ತಮೋಗುಣದಿಂದ ಬಂಧನಕ್ಕೆ ಒಳಪಟ್ಟಿದೆ ಅಂತ ಅರ್ಥ. ನೋಡಿ, ಆಂತರಮಿತಿ ಅತ್ರ ಸತ್ವಾದಯ ಸ್ಥೂಲಾಹ ಏವ ವಿವಕ್ಷಿತಾಹ. ನೋಡಿ, ಪ್ರಕೃತಿಯ 3 ಗುಣಗಳು ಇದಲ್ಲ, ಅದರಲ್ಲೂ 2 ಕ್ಯಾಟಗರಿ ನಾವು ಹಿಂದೆನೇ ನೋಡಿದ್ದೀವಿ. ನಿತ್ಯವಾಗಿ ಇರತಕ್ಕದ್ದು ಸೂಕ್ಷ್ಮ ಪ್ರಕೃತಿ ಅಂತ ಕರೀತಾರೆ, ಸೂಕ್ಷ್ಮವಾದ ಪ್ರಕೃತಿ. ಮತ್ತು ಉತ್ಪತ್ತಿ ಆಗುವಾಗ ಪರಮಾತ್ಮ ಅದನ್ನ ಏನ್ ಮಾಡ್ತಾನೆ, ಅದನ್ನ ಸ್ಥೂಲ ಮಾಡ್ತಾನೆ. ಸ್ಥೂಲ ಮಾಡಿ ಅದರಿಂದ ಬಂಧನ ಮಾಡ್ತಾ ಇದ್ದಾನೆ. ಅದರಿಂದ ಬಂಧನ ಮಾಡುವುದು ಯಾವ ಪ್ರಕೃತಿ? ಜಡಭೂತವಾದ ಸ್ಥೂಲವಾದ ಪ್ರಕೃತಿ. ಯಾವುದರಿಂದ ಬಂಧನವೋ ಅದರಿಂದಲೇ ಮೋಕ್ಷ. ಈ ಪ್ರಕೃತಿಯಿಂದಲೇ ಮೋಕ್ಷವನ್ನು ಪಡೆಯಬೇಕು. ಯಾವುದು ನಮ್ಮನ್ನ ಬಂಧನದಲ್ಲಿ ಇಟ್ಟಿದೆ? ಪ್ರಕೃತಿ. ಯಾವುದು ನಮ್ಮನ್ನ ಮೋಕ್ಷಗೊಳಿಸ್ತದೆ ಈ ಬಂಧನದಿಂದ? ಅದೇ ಪ್ರಕೃತಿನೇ. ಆದರೆ ಯಾವ ಪ್ರಕೃತಿ ಹಾಗೆಂದ್ರೆ ಬಂಧನದಲ್ಲಿ ಇಟ್ಟದ್ದು ಸ್ಥೂಲ ಪ್ರಕೃತಿ, ಮೋಕ್ಷವನ್ನ ಮಾಡತಕ್ಕದ್ದು ಸೂಕ್ಷ್ಮ ಪ್ರಕೃತಿ. ಹಾಗೆ ಅಂತ ಇಷ್ಟು ವ್ಯತ್ಯಾಸ. ಅದನ್ನೇ ಆಂತರಂ ಎನ್ನುವ ಪದದಿಂದ ಆಚಾರ್ಯರು ಸೂಚನೆ ಮಾಡ್ತಾ ಇದ್ದಾರೆ. ಆಂತರಂ ಯತ್ತು ಕರ್ತೃತ್ವಂ ತತ್ಸತ್ವೇನ ಅಭಿಮನ್ಯತೆ. ಅಂದ್ರೆ ಸ್ಥೂಲ ಪ್ರಕೃತಿಯಿಂದ ಇದೆಲ್ಲವೂ ಕೂಡ ಬಂಧಿಸಲ್ಪಟ್ಟಿದೆ. ಹಾಗೆ ಸೂಕ್ಷ್ಮಾನ ಮೋಚಕತ್ವೇನ ಬಂಧಕತ್ವ ಅಭಾವಾತ್. ಸೂಕ್ಷ್ಮ ಪ್ರಕೃತಿ ಅದಕ್ಕೆ ಬಂಧನ ಮಾಡುವ ಶಕ್ತಿ ಇಲ್ಲ ಹಾಗೆ ಅಂತ, ಅದಕ್ಕೆ ಮೋಚನೆ ಮಾಡುವ ಶಕ್ತಿ ಇದೆ ಹಾಗೆ ಅಂತ ಹೇಳ್ತಾರೆ. ನೋಡಿ, ಒಂದೇ ಪೇಜಾವರ ಸ್ವಾಮಿಗಳು ಹೇಳ್ತಾರೆ ಈ ಪಾಯಿಂಟ್ ಅನ್ನ, ಬೀಗದ ಕಾಯಿ. ಅದರಿಂದ ಏನ್ ಮಾಡ್ಲಿಕ್ಕೆ ಬರ್ತದೆ? ಲಾಕ್ ಮಾಡ್ಲಿಕ್ಕೂ ಬರ್ತದೆ, ಓಪನ್ ಮಾಡ್ಲಿಕ್ಕೂ ಬರ್ತದೆ. ಅದೇ ತರ ಒಂದೇ ಪ್ರಕೃತಿ, ಅದನ್ನ ಲಾಕ್ ಮಾಡ್ಲಿಕ್ಕೂ ಬರ್ತದೆ, ಬಂಧನದಲ್ಲಿ ಇಡ್ಲಿಕ್ಕೂ ಬರ್ತದೆ, ಓಪನ್ ಮಾಡ್ಲಿಕ್ಕೂ ಬರ್ತದೆ ಹಾಗೆ ಅಂತ. ಇದನ್ನ ನಾವು ಅರ್ಥ ಮಾಡ್ಕೊಂಡ್ಬಿಟ್ರೆ ಈ ವಾಕ್ಯಗಳು ಸುಲಭವಾಗಿ ಅರ್ಥ ಆಗ್ತದೆ. ವ್ಯತ್ಯಾಸ ಇಷ್ಟೇ, ಅದು ಕೀ ಒಂದೇ ತರ ಇರುತ್ತದೆ. ಇಲ್ಲಿ ಸ್ವಲ್ಪ ವ್ಯತ್ಯಾಸ ಏನಂದ್ರೆ ಬಂಧನದಲ್ಲಿ ಇಡೋದು ಸ್ಥೂಲ ಪ್ರಕೃತಿ, ಮೋಚನವನ್ನ ಮಾಡೋದು ಸೂಕ್ಷ್ಮ ಪ್ರಕೃತಿ ಅಂತ. ಅದು ಒಟ್ಟು ಪ್ರಕೃತಿನೇ ಅದು. ಇದರಲ್ಲಿ ಸತ್ವ ಆಂತರಂ ಮನೋಗತ ಸುಖಾನುಭವ ಲಕ್ಷಣ. ಅದೇನ್ ಮಾಡ್ತದೆ ಸತ್ವಗುಣ ಹಾಗೆ ಅಂದ್ರೆ ಮನಸ್ಸನ್ನ ಸೃಷ್ಟಿ ಮಾಡುತ್ತದೆ. ಮನಸ್ಸಿನಲ್ಲಿ ಉಂಟಾಗತಕ್ಕ ಸುಖ ಅದಕ್ಕೆ ಕಾರಣವಾಗ್ತದೆ. ಸುಖಾನುಭವ ಲಕ್ಷಣ, ಅದನ್ನ ಲಕ್ಷಣೆಯ ಇಟ್ಟುಕೊಂಡು ಕ್ರಿಯಾ ಸಂಬಂಧಿ ಕರ್ತೃತ್ವಂ ಸುಖಭೋಕ್ತೃತ್ವ ರೂಪಂ ಅಭಿಮನ್ಯತೆ. ಅದರಿಂದ ತತ್ರ ಮದೀಯತ್ವ ಅಭಿಮಾನಂ ಕರೋತಿ ಇತ್ಯರ್ಥ. ಇದು ನನ್ನದು, ನಾನು ಭೋಗ ಮಾಡ್ತಾ ಇದ್ದೇನೆ ಹಾಗೆ ಎಂಬ ಒಂದು ಅನುಭವ ನಮಗೆ ಬರುತ್ತದೆ. ನೋಡಿ, ಅಹಂ ಸುಖಿ, ನಾನು ಸುಖವಾಗಿದ್ದೇನೆ ಹಾಗೆ ಅಂತ ಅನುಭವ ಬರೋದು ಇದು ಸತ್ವಗುಣದ ಕಾರ್ಯ. ಮನಸ್ಸಿನಲ್ಲಿ ಆಗತಕ್ಕ ಸತ್ವಗುಣದ ವಿಕಾರ ಇದು. ಮನಸ್ಸಿನಲ್ಲಿ ಸತ್ವಗುಣದ ವಿಕಾರ ಆಗಿ ಅಹಂ ಸುಖಿ, ನಾನು ಸುಖವಾಗಿದ್ದೇನೆ ಹಾಗೆ ಅಂತ ನಮಗೆ ಒಂದು ಅನುಭವ ಬರುತ್ತದೆ. ಅನೇನ ಕಾರಣಕರ್ತೃತ್ವ ಇತ್ಯೇತದ್ ಉಕ್ತಾರ್ಥಂ ಭವತಿ. ಕಾರಣೈಃ ಜ್ಞಾನೇಂದ್ರಿಯೈಃ ವಿಷಯ ಸಾಕ್ಷಾತ್ಕಾರದ್ವಾರ ಯತ್ ಸುಖಭೋಕ್ತೃತ್ವಂ. ಜ್ಞಾನೇಂದ್ರಿಯಗಳ ಮೂಲಕ ನಾವೇನು ನೋಡೋದು ಕೇಳೋದು ಅಂತ ಒಂದು ಸುಖವನ್ನ ಅನುಭವಿಸ್ತಾ ಇದ್ದೀವಿ, ಆ ಸುಖವನ್ನ ತಂದುಕೊಡೋದು ಸತ್ವಗುಣ ಅಂತ ಅರ್ಥ. ಯತ್ ಸುಖಭೋಕ್ತೃತ್ವ ರೂಪಂ ಕರ್ತೃತ್ವಂ ತದ್ವಿಷಯೇ ಇತಿ ವ್ಯಾಖ್ಯಾನಸ್ಯ ಸೂಚನಾ. ಕಾರಣಕರ್ತೃತ್ವ ಇತ್ಯೇತದೇವ ರಜಃ ಕೃತಬಂಧ ವಿಷಯ ಪ್ರದರ್ಶನ ಪರತೆಯ ಅಪಿ ವ್ಯಾಚಷ್ಟೇ ರಜಸ ಇತಿ. ಅದೇ ತರ ರಜೋಗುಣವನ್ನು ನಾವು ತಿಳಿಬೇಕು. ಕಾರಣೇಂದ್ರಿಯೈಹಿ ಅಂದ್ರೆ ಕರ್ಮೇಂದ್ರಿಯಗಳಿಂದ ಅಂತ ಅರ್ಥ. ಅಭಿಮನ್ಯತೆ ತಿಳಿಯಲ್ಪಡುತ್ತದೆ. ತಥಾಚ ಕರ್ಣೈಹಿ ಕರ್ಮೇಂದ್ರಿಯೈಹಿ ಕರ್ಣೈಹಿ ಯದ್ ವಚನಾದಿ ರೂಪ ಬಾಹ್ಯೇಂದ್ರಿಯ ಕ್ರಿಯಾ ಕರ್ತೃತ್ವ ತದ್ವಿಷಯ ಇತಿ ಮೂಲಂ ಯೋಜ್ಯಂ. ಅದರಿಂದ ರಜೋಗುಣದಿಂದ ಸೃಷ್ಟವಾದದ್ದು ಯಾವುದು? 5 ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳು ಅಂತ ತಿಳಿಬೇಕು. ರಜೋಗುಣದಿಂದ ಸೃಷ್ಟವಾದದ್ದು ಕ್ರಿಯಾ ಅಂತ ಹೇಳಿದ್ದಾರೆ ನೋಡಿ. ಕರ್ಮದಲ್ಲಿ ನಮ್ಮನ್ನು ತೊಡಗಿಸೋದಂದ್ರೆ ಯಾವುದು?
ಕರ್ಮೇಂದ್ರಿಯಗಳು. ವಾಕ್, ಪಾಣಿ, ಪಾದ, ಪಾಯು, ಉಪಸ್ಥ. ಹಾಗೆ ಅಂದ್ರೆ ಮಾತನಾಡೋದು, ಕೈಯಿಂದ ಮಾಡತಕ್ಕ ಕೆಲಸ, ಕಾಲಿನಿಂದ ಮಾಡತಕ್ಕ ಕೆಲಸ ಮತ್ತು ಮಲಮೂತ್ರ ವಿಸರ್ಜನೆ ಮಾಡತಕ್ಕ ಇಂದ್ರಿಯಗಳು ಅಂತ ಒಟ್ಟು 5 ಕರ್ಮೇಂದ್ರಿಯಗಳು ಅಂತ. ಈ ರೀತಿಯಾಗಿ ರಜೋಗುಣದ ಕಾರ್ಯ ಇದು. ಶರೀರಂ ಶಾರೀರಂ ವೇದನಾದ್ಯಂತು ತಮಸಾ ಅಭಿಮನ್ಯತೆ. ಕಾರ್ಯಪರ ವ್ಯಾಖ್ಯಾನಂ ಶಾರೀರಂ ವೇದನಾದಿ. ಇನ್ನು ಶರೀರದಲ್ಲಿ ಆಗತಕ್ಕ ವೇದನೆಗಳು ಅಂತ ಏನಿದೆ ಅದು ತಮೋಗುಣದ ಕಾರ್ಯ ಅಂತ ಒಟ್ಟು ಹೇಳ್ತಾ ಇದ್ದಾರೆ. ತನೇನ ತಜ್ಜನಿತ ದುಃಖಂ ಲಕ್ಷ್ಯತೆ. ತಮೋಗುಣದಿಂದ ನಮಗೆ ಏನಾಗುತ್ತದೆ ಹಾಗೆಂದ್ರೆ ನಮಗೆ ದುಃಖ, ಶರೀರಕ್ಕೆ ಆಗತಕ್ಕ ದುಃಖ ಅಂತ ಹೇಳ್ತಾ ಇದ್ದಾರೆ. ಅತ್ರ ವೇದನಾ ನಾಮ ವಾತ ಧಾತು ವಿಕ್ರಿಯಾದಿ ಜನಿತ ಉದರಾದಿ ಶೂಲ ಅಂತ ಹೇಳ್ತಾರೆ. ಅಲ್ಲ, ಶರೀರದಲ್ಲಿ ಆಗತಕ್ಕ ವೇದನೆ ಅದು ತಮೋಗುಣದ ಕಾರ್ಯ ಅಂದ್ರೆ ಏನ್ ಅರ್ಥ ಹಾಗೆಂದ್ರೆ ನೋಡಿ, ವಾತ ಶರೀರದಲ್ಲಿ ವಾತ, ಪಿತ್ತ, ಕಫ ಅಂತ ಇದೆ. ಈ ವಾತ ಧಾತು ಅಂದ್ರೆ ಗಾಳಿ, ವಾತ ಅಂದ್ರೆ ಗಾಳಿ. ಆ ಗಾಳಿಯ ಒಂದು ವಿಕ್ರಿಯಾದಿಂದ ಉಂಟಾಗತಕ್ಕ ಹೊಟ್ಟೆ ನೋವು, ಅದು ಯಾವುದರ ಪ್ರಭಾವ? ವಾಯು ವಿಕಾರದಿಂದ ಆದದ್ದು. ಅದರಿಂದ ಅದು ತಮೋಗುಣದ ಪ್ರಭಾವ ಅಂತ ಇದೆ. ಶರೀರದಲ್ಲಿ ನಮಗೆ ಹೊಟ್ಟೆ ನೋವು ಬರುತ್ತದೆ. ಯಾಕೆ? ವಾತವಿಕಾರ. ವಾತವಿಕಾರ ಯಾವುದರಿಂದ ಆಯಿತು? ತಮೋಗುಣದಿಂದ ಆಯಿತು ಅಂತ ತಿಳಿಬೇಕು. ವಾಯು ವಿಕ್ರಿಯಾ ಆದಿ ಅಂತ ಇದೆ. ಆದಿ ಪದದಿಂದ ಪಿತ್ತಾದಿ. ನೋಡಿ, ಪಿತ್ತ ಜಾಸ್ತಿ ಆದ್ರೆ ಪಿತ್ತದ ವಿಕಾರದಿಂದ ಏನಾಗ್ತದೆ? ಶಿರೋಭ್ರಮಣಾಧಿಕಂ ಗ್ರಾಹ್ಯಂ, ತಲೆ ಸುತ್ತು ಮುಂತಾದವುಗಳು ಬರುತ್ತದೆ. ಈ ರೀತಿಯಾಗಿ ಶರೀರದಲ್ಲಿ ಆಗತಕ್ಕ ದುಃಖ, ನಮಗೇನು ರೋಗ ರುಜಿನದಿಂದ ಏನು ದುಃಖಗಳು ಬರ್ತಾ ಇದೆ ಅದೆಲ್ಲ ಯಾವುದರ ಕಾರಣ? ತಮೋಗುಣದ ಕಾರ್ಯ ಅಂತ ತಿಳಿಬೇಕು. ತಮಸ್ಸೇ ಕಾರಣ ಅಂದ್ರೆ ತಮೋಗುಣವೇ ಕಾರಣ, ಅದರ ಕಾರ್ಯ ಈ ದುಃಖಾದಿಗಳು ಅಂತ ತಿಳಿಬೇಕು. ಈ ರೀತಿಯಾಗಿ ನಾವು ಮೂಲವನ್ನ ಸೇರಿಸಿ ಅರ್ಥ ಮಾಡ್ಕೋಬೇಕು ಅಂತ ಒಟ್ಟು ಹೇಳ್ತಾ ಇದೆ. ಅದರಿಂದ ಪರಮಾತ್ಮ ಆ ಪ್ರಕೃತಿಯಿಂದಲೇ ಅಂದ್ರೆ ಸತ್ವಗುಣ, ರಜೋಗುಣ, ತಮೋಗುಣದಿಂದ ಮನಸ್ಸು, ಜ್ಞಾನೇಂದ್ರಿಯ, ಕರ್ಮೇಂದ್ರಿಯಗಳನ್ನು ಹುಟ್ಟಿಸಿ ಅದರ ಕಾರ್ಯವೂ ಕೂಡ ಅದರಿಂದಲೇ ಆಗುವಂತೆ ಮಾಡ್ತಾನೆ. ಸತ್ವಗುಣದ ಕಾರ್ಯ ಸುಖ, ರಜೋಗುಣದ ಕಾರ್ಯ ಕ್ರಿಯೆಗಳನ್ನ ಮಾಡೋದು, ಕ್ರಿಯೆಗಳಲ್ಲಿ ಪ್ರವೃತ್ತರಾಗೋದು. ತಮೋಗುಣದ ಕಾರ್ಯ ಅದು ನೋವು, ಶರೀರದಲ್ಲಿ ವೇದನೆಯನ್ನ ತಂದುಕೊಡತಕ್ಕದ್ದು ಅಂತ ಹೇಳ್ತಾರೆ. ವೇದನಾದ್ಯಂ ಹಾಗೆ ಅಂತ. ನನು ಅಯಂ ತ್ರಿವಿಧಃ ಅಪಿ ಬಂಧಃ ಜೀವಸ್ಯ ಗುಣಕೃತಃ ಕುತಃ ನ ಅಂಗೀಕಾರ್ಯ. ಅಲ್ಲ, ನೀವು ಯಾಕೆ ಈ ರೀತಿಯಾಗಿ ವ್ಯಾಖ್ಯಾನ ಮಾಡ್ತೀರಿ? ಪ್ರಕೃತಿಯಿಂದಲೇ ಬಂಧನ ಮಾಡ್ತಾನೆ ಹಾಗೆ ಅಂತ. ಇದು ಜೀವನ ಗುಣ ಅಂತ ತಿಳಿಯೋಣ. ತ್ರಿವಿಧಃ ಅಪಿ ಬಂಧಃ ಜೀವಸ್ಯ ಗುಣಕೃತಃ. ಈ 3 ವಿಧವಾದ ಬಂಧನಗಳು ನೀವೇನ್ ಹೇಳಿದಿರಿ ಅದು ಜೀವನ ಗುಣ ಅಂತ ತಿಳಿಯೋಣ. ಪ್ರಕೃತಿಯ ಗುಣ ಅಂತ ಯಾಕೆ ತಿಳಿಬೇಕು? ತತ್ ಸ್ವಭಾವ ಏವ ಕಿಂ ನ ಸ್ಯಾದಿತ್ಯತಃ ಅಕರ್ತ ಇತಿ. ಅಥವಾ ಅದೇ ತಾನೇ ಕೆಲಸ ಮಾಡ್ತಾ ಇದೆ, ಅದರ ಸ್ವಭಾವವೇ ಹೀಗಿರುತ್ತದೆ ಹಾಗೆ ಅಂತ ಯಾಕೆ ಹೇಳ್ಬೇಕು? ಪರಮಾತ್ಮ ಯಾಕೆ ತರ್ತೀರಿ? ಪರಮಾತ್ಮನ ಯಾಕೆ ತರ್ತೀರಿ? ಪರಮಾತ್ಮ ನಿಯಾಮಕನಾಗಿ ಪರಮಾತ್ಮನ ಇಚ್ಛೆಗೆ ಅನುಗುಣವಾಗಿ ಆಗುತ್ತದೆ ಅಂತ ಇದೆಲ್ಲ ಯಾಕೆ ತರ್ತೀರಿ? ಅದನ್ನ ಸಿಂಪ್ಲಿಫೈ ಮಾಡಬಹುದಲ್ಲ ಹಾಗೆ ಅಂತ ಹೇಳಿದರೆ, ಅದಕ್ಕೆ ಆಚಾರ್ಯರು ಹೇಳ್ತಾ ಇದ್ದಾರೆ, ಅಕರ್ತ ಕರಣೈಹಿ ಹೀನಃ ಶರೀರಿನಃ ವಿವರ್ಜಿತಃ ಹಾಗೆ ಅಂತ. ಅಕರ್ತ ಸ್ವಭಾವತಃ ಉಕ್ತ ಸ್ವರೂಪೇನ ಕರ್ತ ನ ಕರಣೈಹಿ ಜಡೇಂದ್ರಿಯೈಹಿ ಶರೀರೇನ ಜಡೇನ ಇತಿ ಶೇಷ. ನೋಡಿ, ಈ ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು, ಮನಸ್ಸು ಇದೆಲ್ಲ ಏನು? ಅದೆಲ್ಲ ಜಡ. ಅದೆಲ್ಲ ಜಡ. ಅದಕ್ಕೆ ತಾನಾಗಿ ತಾನೇ ಒಂದು ಕೆಲಸವನ್ನ ಮಾಡಿ ಒಂದನ್ನು ಹುಟ್ಟಿಸುವ ಸಾಮರ್ಥ್ಯ ಇತ್ಯಾದಿಗಳು ಇರೋದಿಲ್ಲ. ಅದನ್ನ ಪ್ರೇರಣೆ ಮಾಡತಕ್ಕ, ಅದನ್ನ ನಿಯಮನ ಮಾಡತಕ್ಕ ಒಬ್ಬ ಬೇಕೇ ಬೇಕು ಹಾಗೆ ಅಂದ್ರೆ. ಯಾಕೆ? ಜಡತ್ವ. ಅದೆಲ್ಲವೂ ಜಡ. ಆದ್ದರಿಂದ ಇಂದ್ರಿಯಗಳು ಇರಬಹುದು, ಶರೀರ ಇರಬಹುದು.
ಅನೇನ ನಿತ್ಯದಾ ಮುಕ್ತಂ ಇತ್ಯೇತತ್ ಉಕ್ತ ತಾತ್ಪರ್ಯಂ ತರ್ಹಿ ತತ್ ಸ್ವರೂಪಂ ಕೀದೃಶಂ ಇತ್ಯತಃ ನಿತ್ಯ ಇತಿ. ಮತ್ತೆ ಅದರ ಸ್ವರೂಪ ಹೇಗಿರುತ್ತದೆ, ಆ ಪ್ರಕೃತಿಯ ಸ್ವರೂಪ ಹೇಗಿರುತ್ತದೆ ಹಾಗೆ ಅಂದ್ರೆ ನಿತ್ಯ ಜ್ಞಾತ ಸ್ವರೂಪೋಸೌ ಗುಣೈರೇವ ಅಭಿಮನ್ಯತೆ ಹಾಗೆ ಅಂತ. ಇದಂ ಉಪಲಕ್ಷಣ. ನಿತ್ಯ ಕ್ರಿಯಾ ಸ್ವರೂಪ ಅಭಿಮಾನಮಂತರೇಣ ಕರ್ತ ಜ್ಞಾನಾತ್ಮಕ ದೇಹೇಂದ್ರಿಯಾದಿಯುಕ್ತ ಇತ್ಯಪಿ ಗ್ರಾಹ್ಯಂ ಅನೇನ ಮಾಯಿನಂ ಪುರುಷಂ ಇತ್ಯೇತತ್ ತಾತ್ಪರ್ಯಂ ಇತಿ ಜ್ಞಾತವ್ಯಂ. ಯತಃ ಏತಾದೃಶಃ ಅತಃ ಗುಣೈರೇವ ಅಭಿಮನ್ಯತೆ ಇತ್ಯರ್ಥಃ. ನನು ಗುಣಾನಾಂ ಅಚೇತನಾನಾಂ ಕಥಂ ಸ್ವಾತಂತ್ರ್ಯೇಣ ಬಂಧಕತ್ವಂ. ಅಲ್ಲ, ಹಾಗಿದ್ರೆ ಅದನ್ನ ಬಂಧನ ಮಾಡತಕ್ಕವ ಪರಮಾತ್ಮ ಅಂತಾನೆ ಹೇಳಬೇಕು. ನಮ್ಮನ್ನ ಬಂಧನದಲ್ಲಿ ಇಟ್ಟಿರೋದು ಪರಮಾತ್ಮ ಅಂತ ಹೇಳೋಣ. ಪ್ರಕೃತಿ ಬಂಧನ ಅಂತ ಹೇಗೆ ಹೇಳಲಿಕ್ಕೆ ಸಾಧ್ಯ? ಅದು ಜಡ ಅಂತ ಹೇಳ್ತೀರಿ. ಈಗ ಒಂದು ಚೈನ್ ಸರಪಳಿ ಇದೆ, ಸರಪಳಿ ನಮ್ಮನ್ನ ಬಂಧನ ಮಾಡ್ತದಾ? ಅದನ್ನ ಹಾಕಿ ಕಟ್ಟಿಸಿದ ರಾಜ ನಮ್ಮನ್ನ ಬಂಧನ ಮಾಡಿದ ಅಂತ ಹೇಳ್ಬಹುದು. ಸರಪಳಿ ಜಡ, ಅದು ಸರಪಳಿ ಬಂಧನ ಮಾಡಿತು ಹಾಗೆಂದ್ರೆ ಹೇಳಿಕ್ ಬರ್ತದ? ಅದು ನೀವು ಪ್ರಕೃತಿ ಬಂಧನ ಮಾಡ್ತದೆ ಅಂದ್ರೆ ಹಾಗಿದೆ ನೀವು ಹೇಳೋದು ಅಂತ ಹೇಳಿದರೆ, ಅದಕ್ಕೆ ಹೇಳ್ತಾ ಇದ್ದಾರೆ ನಾನು ಗುಣಾನಾಂ ಅಚೇತನಾನಾಂ ಕಥಂ ಸ್ವಾತಂತ್ರ್ಯೇನ ಬಂಧಕತ್ವಂ. ಈ ಗುಣಗಳು ಜಡ ಅಂತ ಆದ ಪಕ್ಷದಲ್ಲಿ ಅದಕ್ಕೆ ಬಂಧಕತ್ವ ಮಾತ್ರ ಹೇಗೆ ಬರ್ತದೆ ಹಾಗೆಂದ್ರೆ ಏವಂ ಇತಿ ಪ್ರೇರಿತಃ ಏವ ಇತ್ಯರ್ಥ. ಅದಕ್ಕೆ ಈ ಗುಣಗಳು ಸ್ವತಃ ತಾವೇ ಬಂಧಕ ಅಲ್ಲ, ಅದನ್ನ ಪ್ರೇರಣೆ ಮಾಡುವ ಪರಮಾತ್ಮ ಒಬ್ಬ ಇದ್ದಾನೆ. ಪರಮಾತ್ಮ ಪ್ರಕೃತಿಯನ್ನ ಪ್ರೇರಣೆ ಮಾಡಿ ತನ್ಮೂಲಕ ಬಂಧಕವನ್ನ ತರ್ತಾನೆ ಅಂತ. ಅದನ್ನೇ ಅಲ್ಲಿ ಹೇಳ್ತಾ ಇದ್ದಾರೆ. ಏವಂ ಜೀವ ಪರೇನೈವ ಪ್ರೇರಿತ ಸಂಸ್ಕೃತಿ ವ್ರಜೇ. ಪರಮಾತ್ಮನಿಂದ ಪ್ರೇರಿತನಾಗಿಯೇ ಈ ಪ್ರಕೃತಿ ಜೀವನನ್ನ ಬಂಧನದಲ್ಲಿ ಇಡುತ್ತದೆ, ಸಂಸಾರಕ್ಕೆ ತರುತ್ತದೆ ಹಾಗೆ ಅಂತ. ಅದರಿಂದ ಜಡವಾಗಿ ಯಾವ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ ಆ ಮೂರು ಗುಣಗಳಿಗೂ. ಇನ್ನು ಸರಿ ಬೇಡ ಲಕ್ಷ್ಮೀ ತತ್ವವನ್ನು ತೆಗೆದುಕೊಳ್ಳೋಣ ಹಾಗೆಂದ್ರೆ ಲಕ್ಷ್ಮೀ ತತ್ವವು ಕೂಡ ಯಾರಲ್ಲ, ಸ್ವತಂತ್ರಳಲ್ಲ, ಅವಳು ಕೂಡ ಪರಮಾತ್ಮನ ಅಧೀನದಲ್ಲೇ ಎಲ್ಲವನ್ನು ಮಾಡ್ತಾಳೆ. ಅದರಿಂದ ಪರಮಾತ್ಮನಿಂದ ಪ್ರೇರಿತರಾಗಿ ಲಕ್ಷ್ಮೀದೇವಿ ಇರಬಹುದು, ಪ್ರಕೃತಿಯ ಮೂರು ಗುಣಗಳು ಇರಬಹುದು, ಅದು ನಮ್ಮನ್ನ ಸಂಸಾರದಲ್ಲಿ ಇಡುತ್ತದೆ, ಬಂಧನದಲ್ಲಿ ಇಡುತ್ತದೆ ಅಂತ ಒಟ್ಟು ಅಭಿಪ್ರಾಯ. ಬಂಧಕತ್ವಂ ಏವಮಿತಿ. ಹಂಗ ನೋಡಕ್ ಹೋದ್ರೆ ಪರಮಾತ್ಮನಿಗೂ ಕೂಡ ಬಂಧನ ಇದೆಯಾ ಹಾಗೆಂತ ಹೇಳಿದ್ರೆ ನ ಇತ್ಯಾಹ ನ ಪರ ಸಂಸ್ಕೃತಿ ಕ್ವಾಪಿ ಸ್ವಾತಂತ್ರ್ಯಾಧಿಕತ್ವತಃ. ಅಲ್ಲ, ದೇವರಿಗೆ ಯಾಕೆ ಬಂಧನ ಇಲ್ಲ, ಮತ್ತೆ ಅವನಲ್ಲಿ ಏನ್ ಸ್ಪೆಷಲು ಹಾಗೆಂತ ಹೇಳಿದರೆ ಅದಕ್ಕೆ ಹೇಳ್ತಾ ಇದ್ದಾರೆ ಕ್ವಾಪಿ ದೇಶೇ ಕಾಲೇ, ಯಾವ ದೇಶದಲ್ಲಿ ಆಗಲಿ ಯಾವ ಕಾಲದಲ್ಲಿ ಆಗಲಿ ದೇವರಿಗೆ ಅವನು ಸ್ವತಂತ್ರನಾದ್ದರಿಂದ ಅಧಿಕತ್ವತಃ ಅವನು ಸರ್ವೋತ್ತಮನಾಗಿದ್ದಾನೆ, ಸ್ವತಂತ್ರನಾಗಿದ್ದಾನೆ, ಅದರಿಂದ ಅವನು ಬಂಧನದಲ್ಲಿ ಇರೋದಿಲ್ಲ ಹಾಗೆಂತ ಹೇಳಿದರೆ ಸ್ವಾತಂತ್ರ್ಯಮೇವ ಕುತಃ. ಅಲ್ಲ, ಅವನಿಗೆ ಯಾಕೆ ಸ್ವಾತಂತ್ರ್ಯ ಅಂತ ಒಪ್ಪಬೇಕು? ಅವನು ಕೂಡ ಸ್ವಾತಂತ್ರ್ಯ ಅಂತ ಹೇಳೋಣ, ಅವನಿಗೆ ಮಾತ್ರ ಏನು ಎರಡು ಕೊಂಬ ಹಾಗೆ ಅಂತ ಪ್ರಶ್ನೆ. ಸ್ವಾತಂತ್ರ್ಯಮೇವ ಕುತಃ ಇತ್ಯತಃ ಅಧಿಕತ್ವತಃ ಯಾಕೆ ಸರ್ವ ಪರಮ Is